ನಮ್ಮೆಲ್ಲರಿಗೂ ಈಗ ಬಾಬಾ ಆಕಾಶವಾಣಿ ಕೇಳಿ ನಿಮ್ಮ ಏಕಾಗ್ರತೆ ಇನ್ನೂ ಚುರುಕುಗೊಳ್ಳುತ್ತದೆ ಅಂತ ಹೇಳ್ತಾ ನಮ್ಮೆಲ್ಲರ ಅಟೆನ್ಷನ್ ಸೆಳೆತ ಬಾಬಾ ಬಹಳ ವರ್ಷಗಳ ಹಿಂದೆ ಈ ಆಕಾಶವಾಣಿ ಪ್ರಾರಂಭ ಮಾಡಿಸ್ತಾ ಇದ್ದಾರೆ. ಬಾಬಾ ಈಗ ಆಕಾಶವಾಣಿ ಹೇಳ್ತಾ ಇದೆ ನಮ್ಮೆಲ್ಲರಿಗೂ ಬಹಳ ವರ್ಷಗಳ ಹಿಂದೆ ಹಿಮಾಲಯದ ಹತ್ರ ಹೇಗೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಕೆಲವೊಂದು ರಾಜ್ಯಗಳು ಇಂಚರ ಅವ್ರದ್ದು ರಾಜ್ಯ ಇತ್ತು. ಹಾಗೆಯೇ ಇಲ್ಲಿ ಇನ್ನೊಂದು ಹಿಮಾಲಯದ ಪರ್ವತ ಒಂದು ಆ ಕಡೆ ಸೈಡಲ್ಲಿ ಇನ್ನೊಂದು ರಾಜ್ಯ. ಆ ರಾಜ್ಯದ ಹೆಸರು ಆನಂದವನ ಅಂತ. ಆನಂದವನ ಅನ್ನುವಂಥ ಒಂದು ಅದ್ಭುತವಾದ ರಾಜ್ಯ. ಆ ರಾಜ್ಯದಲ್ಲಿ ಬಂಗಾರದ ಅರಮನೆಗಳು ಇರಲಿಲ್ಲ, ವಜ್ರ ವೈಢೂರ್ಯಗಳ ಖಜಾನೆಗಳು ಇರಲಿಲ್ಲ. ಆದರೂ ಜಗತ್ತಿನ ಜನರು ಅದನ್ನು ಅತ್ಯಂತ ಶ್ರೀಮಂತ ರಾಜ್ಯ ಅಂತ ಕರೀತಾ ಇದ್ದರು. ಅಟೆನ್ಷನ್ ಪ್ಲೀಸ್. ಆಕಾಶವಾಣಿ ಪ್ರಾರಂಭವಾಗಿದೆ ಬಹಳ ವರ್ಷಗಳ ಹಿಂದೆ. ಹಿಮಾಲಯದ ಆ ಪರ್ವತಗಳ ಹತ್ತಿರ ಹೇಗೆ ಇಂಚರ ಅವ್ರದ್ದೊಂದು ರಾಜ್ಯ ಇತ್ತು, ಹಾಗೆ ಇನ್ನೊಂದು ಆನಂದವನ ಅನ್ನುವಂತಹ ಒಂದು ಅದ್ಭುತವಾದ ರಾಜ್ಯ. ಆ ರಾಜ್ಯದಲ್ಲಿ ಬಂಗಾರದ ಮಹಲುಗಳಿರಲಿಲ್ಲ, ಅರಮನೆಗಳಿರಲಿಲ್ಲ, ವಜ್ರವೈಢೂರ್ಯಗಳ ಖಜಾನೆಗಳು ಇರಲಿಲ್ಲ. ಆದರೂ ಜಗತ್ತಿನ ಜನರು ಅದನ್ನು ಅತ್ಯಂತ ಶ್ರೀಮಂತ ರಾಜ್ಯ ಅಂತ ಕರೀತಾ ಇದ್ದರು. ಯಾಕಂದರೆ ಅಲ್ಲಿ ವಾಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರ ಮುಖದಲ್ಲಿ ಶಾಂತಿ, ಅವರ ಕಣ್ಣಿನಲ್ಲಿ ಪ್ರೀತಿ ಪ್ರೇಮ ಇತ್ತು, ಅವರ ಹೃದಯದಲ್ಲಿ ಆ ಒಂದು ಕಂಟೆಂಟ್ಮೆಂಟ್ ಇತ್ತು, ತೃಪ್ತಿ ಇತ್ತು, ಸಂತುಷ್ಟತೆ, ತೃಪ್ತಿ ಇತ್ತು. ಆ ರಾಜ್ಯದ ಮಧ್ಯದಲ್ಲಿ ಒಂದು ವಿಚಿತ್ರವಾದದ್ದು ಒಂದು ಕಲ್ಪವೃಕ್ಷ ಇತ್ತು. ಅದರ ಬೇರುಗಳು ಭೂಮಿಯೊಳಗಡೆ ಅಲ್ಲ, ಬೆಳಕಿನೊಳಗಡೆ ಸೇರಿಕೊಂಡಿದ್ದು, ಬೆಳಕಿನೊಳಗಡೆ ನೆಲೆಸಿದ್ವು. ಇಲ್ಲಿ ಪಿಕ್ಚರೈಸ್ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ. ಆಕಾಶವಾಣಿ ಏನು ಹೇಳ್ತಾ ಇದೆ ಅಂತ, ಭೂಮಿ ಒಳಗಡೆ ಅಲ್ಲ ಕಲ್ಪವೃಕ್ಷ, ಅದರ ಬೇರುಗಳು ಭೂಮಿ ಒಳಗಡೆ ಅಲ್ಲ, ಬೆಳಕಿನೊಳಗಡೆ ನೆಲೆಸಿರ್ತವೆ. ಅದರ ಎಲೆಗಳು ಗಾಳಿಯಿಂದ ಅಲ್ಲ, ಆತ್ಮಶಕ್ತಿಯಿಂದ ಅಲಗಾಡ್ತಾ ಇರ್ತವೆ. ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಿ, ಒಂದು ವಿಚಿತ್ರವಾದ ಕಲ್ಪವೃಕ್ಷ. ವಿಚಿತ್ರ ಅಂತ ಯಾಕೆ ಹೇಳಲಾಯಿತು? ಅದರ ಬೇರೆಗಳು ಭೂಮಿ ಒಳಗೆ ಅಲ್ಲ, ಬೆಳಕಿನೊಳಗಡೆ ನೆಲೆಸಿರ್ತವೆ. ಅದರ ಎಲೆಗಳು ಗಾಳಿಯಿಂದ ಅಲ್ಲ, ಆತ್ಮಶಕ್ತಿಯಿಂದ ಅಲಗಾಡ್ತಾ ಇರ್ತವೆ. ಜನರು ಹೇಳ್ತಾ ಇರ್ತಾರೆ, ಈ ಮರದ ನೆರಳಿನಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಗ್ತದೆ, ಇದನ್ನು ನೋಡಿದರೆ ದುಃಖನೇ ಕಡಿಮೆ ಆಗ್ತದೆ, ಇದಕ್ಕೆ ನಮಸ್ಕಾರ ಮಾಡಿದರೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತದೆ ನನ್ನಲ್ಲಿ. ಆ ಮರದ ಸೇವೆಯನ್ನು ಮಾಡುವವನು ಯುವರಾಜ್ ಕುಮಾರ್, ಯಂಗ್ ರಾಜಕುಮಾರ. ಅವರ ಹೆಸರು ವಿಶ್ವನಾಥ್ ಅಂತ. ಅವ್ರ ಹೆಸರೇನಿತ್ತು? ವಿಶ್ವನಾಥ್. ಯಂಗ್ ಕಿಂಗ್, ಮರದ ಸೇವೆ ಮಾಡ್ತಾ ಇರ್ತಾರೆ ಅವರು. ಅವರ ಹೆಸರು ಯುವರಾಜ್ ಕುಮಾರ್ ವಿಶ್ವನಾಥ್ ಅಂತ. ಅವ್ರು ಭಾಳ ಬುದ್ಧಿವಂತರಾಗಿರ್ತಾರೆ, ಕರುಣಾಮಯಿ, ದಯಾಳು ಆಗಿರ್ತಾರೆ. ಆದರೆ ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಏನು ಪ್ರಶ್ನೆ ಕಾಡ್ತಾ ಇರ್ತದೆ? ಜನರಿಗೆ ಶಾಂತಿ ಬೇಕು, ಜನರಿಗೆ ಹ್ಯಾಪಿನೆಸ್ ಬೇಕು, ಸಂತೋಷ ಬೇಕು, ಖುಷಿ ಬೇಕು, ಆರೋಗ್ಯ ಬೇಕು, ಸಂಬಂಧಗಳಲ್ಲಿ ಪ್ರೀತಿ ಬೇಕು. ನಾನು ಎಲ್ರಿಗೂ ಹೆಂಗೆ ಸಹಾಯ ಮಾಡಲಿ? ಏನು ಹೇಳ್ರಿ? ಅವರು ಬುದ್ಧಿವಂತರಾಗಿದ್ದರು, ಕರುಣಾಮಯಿ, ದಯಾಳು ಆಗಿದ್ದರು. ಆದರೆ ಅವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತೈತೆ. ಯಾರು? ವಿಶ್ವನಾಥ್ ಯುವರಾಜ್ ಕುಮಾರ್, ಆ ಮರದ ಸೇವೆ ಮಾಡುವಂಥವರು. ಅವರ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಜನರಿಗೆ ಶಾಂತಿ ಬೇಕು, ಸಂತೋಷ ಬೇಕು, ಖುಷಿ ಬೇಕು, ಆರೋಗ್ಯ ಬೇಕು, ಸಂಬಂಧಗಳಲ್ಲಿ ಪ್ರೀತಿ ಬೇಕು. ನಾನೆಲ್ರಿಗೂ ಹೆಂಗೆ ಸಹಾಯ ಮಾಡಲಿ? ಎವ್ರಿ ಡೇ ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಜನರು ಬರ್ತಾ ಇರ್ತಾರೆ ಅಲ್ಲಿ ಕಲ್ಪವೃಕ್ಷದ ಹತ್ರ.
ಒಬ್ಬ ರೈತ ನನ್ನ ಬೆಳೆ ಉಳಿಸಿ ಅಂತ, ಒಬ್ಬ ಮಾತೆ ನನ್ನ ಮಗ ಒಳ್ಳೆಯವನಾಗಲಿ ಅಂತ, ಒಬ್ಬ ಬಿಸ್ನೆಸ್ ಮ್ಯಾನ್ ನನ್ನ ವ್ಯವಹಾರದಲ್ಲಿ ಸ್ವಲ್ಪ ವೃದ್ಧಿಯಾಗಲಿ ಅಂತ, ಒಬ್ಬ ಸ್ಟೂಡೆಂಟ್ ನನಗೆ ಜ್ಞಾನವನ್ನು ಕೊಡಿ ಅಂತ, ಒಬ್ಬ ವೃದ್ಧ ಮುದುಕ ನನ್ನ ಮನಸ್ಸಿಗೆ ಶಾಂತಿ ಬೇಕು. ಆದರೆ ವಿಶ್ವನಾಥ್ ಎಲ್ಲರ ಮಾತು ಕೇಳ್ತಾಯಿದ್ರು. ಕೆಲವರಿಗೆ ಧೈರ್ಯ ಹೇಳ್ತಾಯಿದ್ರು, ಕೆಲವರಿಗೆ ಆಹಾರ ಊಟ ಕೊಡ್ತಾಯಿದ್ರು, ಕೆಲವರಿಗೆ ಹಣದ ಸಹಾಯ ಮಾಡ್ತಾಯಿದ್ರು, ಕೆಲವರಿಗೋಸ್ಕರ ಪ್ರಾರ್ಥನೆಯೂ ಮಾಡ್ತಾಯಿದ್ರು, ಪ್ರೇಯರ್ ಮಾಡ್ತಾಯಿದ್ರು. ಈಗೆಲ್ಲ ನೀವು ಮಾಡ್ತಿರಲಿ, ಯಾರಿಗಾದರೂ ಏನಾದರೂ ಇದು ಬಂದಾಗ ಸಕಾಶ ಕೊಡೋದು, ಹಾಗೆ ಅವರು ಪ್ರಾರ್ಥನೆಯೂ ಮಾಡ್ತಾಯಿದ್ರು. ಆದರೆ ಎಷ್ಟು ಪ್ರಯತ್ನ ಮಾಡಿದ್ರು ಜನರ ಒಂದು ಸಾಲು ಕಡಿಮೆ ಆಗಲಿಲ್ಲ. ದಿನದಿಂದ ದಿನಕ್ಕೆ ಜನರು ಬರ್ತಾನೇ ಇದ್ದಾರೆ. ಆ ಮರದ ಹತ್ರ ಬಂದು ಕೇಳ್ತಾನೇ ಇದ್ದಾರೆ. ಒಂದು ದಿನ ಅವರು ವಿಶ್ವನಾಥ್ ಅವರು ಬಹಳ ಆಯಾಸಗೊಳ್ತಾರೆ. ಕಲ್ಪವೃಕ್ಷದ ಕೆಳಗಡೆ ಕುಳಿತುಕೊಳ್ತಾರೆ. ಅವ್ರ ಕಣ್ಣಲ್ಲಿ ನೀರು ತುಂಬಿರ್ತದೆ. ಆಯಾಸಗೊಂಡು ಕಲ್ಪವೃಕ್ಷದ ಕೆಳಗಡೆ ಕುಳಿತುಕೊಳ್ತಾರೆ ವಿಶ್ವನಾಥ್. ಯುವರಾಜ್ ಕುಮಾರ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ತದೆ. ನಾನು ಎಲ್ರಿಗೂ ಸಹಾಯ ಮಾಡಲು ಬಯಸ್ತೇನೆ, ಆದರೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟರಲ್ಲಿ ಅವ್ರಿಗೊಂದು ಡಿವೈನ್ ಒಂದು ಲೈಟ್ ಕಾಣಿಸುತ್ತೆ, ದಿವ್ಯ ಪ್ರಕಾಶ ಕಾಣಿಸ್ತದೆ. ಆ ಒಂದು ಪ್ರಕಾಶತೆ ವಿಜುವಲೈಸ್ ಮಾಡಿಕೊಡ್ರಿ ತಾವು ಕೂಡ. ಆಕಾಶವಾಣಿ ಏನು ಹೇಳ್ತಾ ಇದೆ ಅಂತ. ಆ ಡಿವೈನ್ ಪ್ರಕಾಶ, ಆ ಡಿವೈನ್ ಒಂದು ದಿವ್ಯ ಬೆಳಕು ಕಾಣಿಸ್ತದಲ್ವಾ, ಆ ಒಂದು ಪ್ರಕಾಶದಿಂದ, ಆ ಒಂದು ಬೆಳಕಿನಿಂದ ಒಬ್ಬ ಮಹಾನ್ ಋಷಿ ಹೊರಬರ್ತಾರೆ. ಮಹಾನ್ ಋಷಿ ಹೊರಗಡೆ ಬರ್ತಾರೆ. ಅವ್ರ ಮುಖದಲ್ಲಿ ಬಹಳ ಶಾಂತಿ ಇರ್ತದೆ, ಕಣ್ಣಿನಲ್ಲಿ ಅನಂತ ಪ್ರೀತಿ ಇರ್ತದೆ. ಅವರು ನಿಧಾನವಾಗಿ ಕೇಳ್ತಾರೆ, ಮಗು ವಿಶ್ವನಾಥ್, ಯಾಕೆ ನೀನು ದುಃಖದಲ್ಲಿದೆಯಾ? ದುಃಖಿ ಯಾಕಾಗಿದೆಯಾ ನೀನು? ಆವಾಗ ವಿಶ್ವನಾಥ್ ಯುವರಾಜ್ ಕುಮಾರ್ ನಮಸ್ಕಾರ ಮಾಡಿ ಹೇಳ್ತಾರೆ, ಗುರುಗಳೇ, ಸಾವಿರಾರು ಜನರು ಬರ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಸೆ ಇದೆ, ನಾನು ಎಲ್ಲರ ಆಸೆ ಹೆಂಗೆ ಪೂರ್ಣ ಮಾಡಲಿ ಅಂತ ಕೇಳ್ತಾರೆ. ಯಾಕಂದರೆ ಖುಷಿ ಅವರಿಗೆ. ಆವಾಗ ಪ್ರಕಾಶತೆಯಲ್ಲಿ ವಿರಾಜಮಾನ ಆಗಿ ಬಂದು ಕುಂತ್ಕೊಂಡಿರೋ ಒಂದು ಋಷಿಮುನಿ ನಗ್ತಾರೆ. ನೀನು ಎಲೆಗಳಿಗೆ ನೀರು ಹಾಕ್ತಾ ಇದೀಯಾ? ಏನು ಹೇಳಿ? ನೀನು ಎಲೆಗಳಿಗೆ ನೀರು ಹಾಕ್ತಾ ಇದೀಯಾ ಕೇಳ್ತಾರೆ. ಹೌದು ಅಂತಾರೆ ವಿಶ್ವನಾಥ್. ಬೇರುಗಳಿಗೆ ನೀರು ಹಾಕ್ತಾ ಇದೆಯಾ? ಅವರು ಏನು ಮಾಡ್ತಾರೆ, ಆ ಒಂದು ಬೇರುಗಳಿಗೆ ನೀರು ಹಾಕ್ತಾ ಇದೆಯಾ ಅಂದ ತಕ್ಷಣ ವಿಶ್ವನಾಥ್ ಅವರು ಬಹಳ ಆಶ್ಚರ್ಯದಿಂದ ನೋಡ್ತಾರೆ. ಋಷಿ ಹೇಳ್ತಾರೆ, ಒಂದು ಮರದಲ್ಲಿ ಲಕ್ಷಾಂತರ ಎಲೆಗಳಿರಬಹುದು, ಪ್ರತಿಯೊಂದು ಎಲೆಗೆ ನೀರು ಹಾಕಲು ಸಾಧ್ಯನಾ ಮಗು ಅಂತ ಕೇಳ್ತಾರೆ. ಆವಾಗ ವಿಶ್ವನಾಥ್ ಹೇಳ್ತಾರೆ, ಇಲ್ಲ ಋಷಿಮಣಿಗಳೇ, ಹಾಗಾದರೆ ಮರ ಹಸಿರಾಗೋದು ಹೆಂಗಪ್ಪ ಅಂತ ಕೇಳ್ತಾರೆ. ಬೇರುಗಳಿಗೆ ನೀರು ಹಾಕಿದರೆ ಅಂತ ಹೇಳ್ತಾರೆ. ಋಷಿ ಹೇಳ್ತಾರೆ, ಜನರೆಲ್ಲ ಎಲೆಗಳಿದ್ದಂಗೆಮ್ಮ. ಏನು ಹೇಳಿ? ಜನರೆಲ್ಲ ಎಲೆಗಳಿದ್ದ ಹಾಗೆ ನೀನು ಬೇರಿಗೆ ಹಾಕಬೇಕು ನೀರನ್ನು. ಆದರೆ ನಮ್ಮ ವಿಶ್ವನಾಥ್ ಯುವರಾಜ್ ಕುಮಾರ್ ಏನು ಮಾಡ್ತಾರೆ, ಕೇಳ್ತಾರೆ ಒಂದು ಮಾತು, ಹೆಂಗೆ ಋಷಿಮಣಿಗಳೇ? ಆ ಋಷಿಮಣಿಗಳು ನಿಧಾನವಾಗಿ ಹೇಳ್ತಾರೆ, ನಿನ್ನ ಮನಸ್ಸಲ್ಲಿರುವ ಪ್ರತಿಯೊಂದು ಸ್ವಾರ್ಥ ಆಸೆಯನ್ನು ಬಿಡು ಅಂತಾರೆ. ಏನು ಹೇಳ್ರಿ? ನಿನ್ನ ಮನಸ್ಸಿನಲ್ಲಿರುವ ಪ್ರತಿಯೊಂದು ಸ್ವಾರ್ಥ ಆಸೆಗಳನ್ನ ಬಿಡು. ನನಗೆ ಪ್ರಶಂಸೆ ಬೇಕು, ಎಲ್ಲರೂ ನನ್ನ ಹೊಗಳಿ ಅನ್ನುವಂಥ ಆಸೆ ಬಿಡು. ನನಗೆ ಗೌರವ ನೀಡಲಿ ಎಲ್ಲರೂ ಅನ್ನುವಂಥ ಆಸೆ ಬಿಡು. ನನಗೆ ಮೊದಲು ಸಿಗಬೇಕು ಅನ್ನುವಂಥ ಆಸೆ ಬಿಡು. ಏನು ನನಗೆಲ್ಲ ಯಾವುದು ಸಿಕ್ಕರೂ ನನಗೆ ಮೊದಲೇ ಸಿಗಬೇಕು ಅನ್ನುವಂಥ ಆಸೆ ಬಿಡು. ನಾನು ದೊಡ್ಡವನಾಗಬೇಕು ಅನ್ನುವಂಥ ಆಸೆ ಬಿಡು. ನನ್ನ ಮಾತೇ ನಡಿಬೇಕು ಅನ್ನುವಂಥ ಆಸೆ ಬಿಡು. ನನಗೆ ಮಾತ್ರ ಸುಖ ಬೇಕು ಅನ್ನುವಂಥ ಆಸೆ ಬಿಡು. ನನ್ನ ಬಗ್ಗೆ ಚಿಂತಿಸುವುದು ಏನಿದೆ ಅದನ್ನು ಬಿಡು. ಏನು ಹೇಳಿದರು? ನನ್ನ ಬಗ್ಗೆ ಚಿಂತೆ ಮಾಡೋದನ್ನು ಬಿಡು, ಇತರರಿಗಾಗಿ ಬದುಕಲು ಕಲಿತುಕೋ ಅಂತ ಹೇಳ್ತಾರೆ. ಆವಾಗ ವಿಶ್ವನಾಥ್ ಹೇಳ್ತಾರೆ, ನನ್ನ ಜೀವನ
ಖಾಲಿ ಆಗುವುದಿಲ್ವಾ? ನನ್ನ ಜೀವನ ಖಾಲಿ ಆಗಂಗಿಲ್ವಾ? ಆವಾಗ ಋಷಿಮಣಿಗಳನ್ನ ಆಗ್ತಾ ಹೇಳ್ತಾರೆ, ಖಾಲಿ ಆಗುವುದು ನಿನ್ನ ಜೀವನ ಅಲ್ಲ, ನಿನ್ನ ಆಸೆಗಳು ಅಂತಾರೆ. ಏನು ಹೇಳ್ರಿ? ಖಾಲಿ ಆಗೋದು ನಿನ್ನ ಆಸೆಗಳು, ನಿನ್ನ ಜೀವನ ಅಲ್ಲ. ಆದರೆ ಏನೆಲ್ಲ ಫಿಲ್ ಮಾಡೋದಿದೆಯಲ್ಲ, ತುಂಬೋದಿದೆಯಲ್ಲ, ಅದು ದೇವರ ಶಕ್ತಿ. ದೇವರ ಶಕ್ತಿ ಅಂದ ತಕ್ಷಣ ನಮ್ಮ ವಿಶ್ವನಾಥ್ ಯುವರಾಜ್ ಕುಮಾರ್ ಏನು ಮಾಡ್ತಾರೆ, ಅವತ್ತಿನಿಂದ ತನ್ನೊಳಗಡೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾರಾದರೂ ಅವ್ರನ್ನ ಹೊಗಳಿದರೆ ಅವ್ರು ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ತಾಯಿರ್ತಾರೆ. ಯಾರಾದರೂ ಬೈದರೆ ಅವ್ರು ಶಾಂತವಾಗಿರ್ತಾರೆ. ಯಾರಾದರೂ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ, ಅಂದರೆ ಗೌರವ ಕೊಟ್ಟರೆ, ಅವರು ಅಹಂಕಾರ ಪಡ್ತಾ ಇರಲಿಲ್ಲ. ನನ್ನೆಲ್ಲರೂ ಹೊಗಳ್ತಾರೆ ಅಂತ ಈ ಥರ ಅಹಂಕಾರ ಪಡಲಿಲ್ಲ. ಯಾರು ಗಮನಿಸದೇ ಇದ್ದರೂ ಕೂಡ ಅವರ ಒಂದು ಸಂತೋಷ, ಅವರ ಒಂದು ಖುಷಿ ಕಡಿಮೆ ಆಗಲಿಲ್ಲ. ಇವ್ರು ಗಮನ ಕೊಡಲಿ ನನ್ನ ಕಡೆ ಅನ್ನುವಂಥ ಒಂದು ಅಸಂತುಷ್ಟತೆ ಇರಲಿಲ್ಲ. ಎಲ್ಲ ಹೋಯಿತು. ಸಂತೋಷ, ಖುಷಿ, ಅವರಲ್ಲಿ ಖುಷಿ ಕಡಿಮೆ ಆಗಲಿ. ಯಾರು ಗಮನಿಸದೇ ಇರಲಿ, ಗೌರವ ಕೊಡದೇ ಇರಲಿ, ಬೈದೇ ಇರಲಿ, ಅವರು ಏನು ಮಾಡ್ತಾ ಹೋದರು, ತಮ್ಮನ್ನು ತಾವು ಪರಿಶೀಲನೆ ಮಾಡ್ಕೊಳ್ತಾ ಹೋದರು. ಪ್ರತಿದಿನ ಎವ್ರಿ ಡೇ ಮಾರ್ನಿಂಗ್ ಕಲ್ಪವೃಕ್ಷದ ಕೆಳಗಡೆ ಕುತ್ಕೊಂಡು ತನ್ನ ಮನಸ್ಸನ್ನು ಟೆಸ್ಟ್ ಮಾಡ್ಕೊಳ್ತಾರೆ, ಪರೀಕ್ಷೆ ಮಾಡ್ಕೊಳ್ತಾ ಇರ್ತಾರೆ. ಈ ದಿನ ನನಗೆ ಯಾವ ಆಸೆ ಇದೆ, ಏನು ಆಸೆ ಇದೆ ಅದನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಏನು ಹೇಳ್ರಿ? ಆಸೆ ಬಂದಿದ್ದೆಲ್ಲ ನಿನಗೆ ಅರ್ಪಣೆ ಅಂತ. ಹೀಗೆ ಮಾಡ್ತಾ ದಿನಗಳು ಕಳೀತಾ ಹೋಗ್ತವೆ. ಒಂದಿನ ವಿಚಿತ್ರ ಘಟನೆ ನಡೀತದೆ. ಏನು ಹೇಳ್ರಿ? ವಿಚಿತ್ರ ಘಟನೆ ನಡೀತದೆ. ಕಲ್ಪವೃಕ್ಷ ಸಾವಿರಾರು ಸೂರ್ಯರಂತೆ ಪ್ರಕಾಶಿಸಲಿಕ್ಕೆ ಶುರುವಾಗ್ತದೆ. ಏನಾಗ್ತದೆ? ಕಲ್ಪವೃಕ್ಷ 1000 ಸೂರ್ಯರಂತೆ ಪ್ರಕಾಶಿಸಲಿಕ್ಕೆ ಶುರುವಾಗ್ತದೆ. ಅದರ ಬೆಳಕು ಇಡೀ ರಾಜ್ಯವನ್ನು ಆವರಿಸ್ಕೊಳ್ತದೆ. ಒಣಗಿದ್ದ ಎಲೆಗಳು ಮತ್ತೆ ಹಸಿರಾಗ್ತವೆ. ಅಂಡರ್ಲೈನ್. ಒಣಗಿದ್ದ ಎಲೆಗಳು ಹಸಿರಾಗ್ತವೆ, ಒಣಗಿದ್ದ ಹೂಗಳು ಅರಳುತ್ತವೆ, ಒಣಗಿದ್ದ ಕೊಂಬೆಗಳಲ್ಲಿ ಹೊಸ ಚಿಗುರುಗಳು ಮೂಡ್ತವೆ. ಆವತ್ತಿನಿಂದ ಜನರು ಬದಲಾಗ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಕ್ರೋಧಿಷ್ಟ ಇರ್ತಾರೆ, ಇನ್ನೊಬ್ಬರನ್ನ ಕಂಡ್ರೆ ಆಗ್ತಾ ಇರಲ್ಲ, ಅಂಥವ್ರು ಶಾಂತರಾಗ್ತಾರೆ. ಯಾರು ಭಯ ಪಡ್ತಿರ್ತಾರೆ ಅವ್ರು ಧೈರ್ಯಶಾಲಿ ಆಗ್ತಾ ಹೋಗ್ತಾರೆ. ಯಾರು ದುಃಖಿ ಇದ್ದಂಥವ್ರು ಅವರು ಖುಷಿ ಆಗಲಿಕ್ಕೆ, ಅವರ ಜೀವನದಲ್ಲಿ ಸಂತೋಷ ಕಾಣಲಿಕ್ಕೆ ಶುರು ಮಾಡ್ತಾರೆ. ಬಹಳ ಲೋಭಿ ದಾನಿಯಾಗಿದ್ದರು. ಜನರು ಆಶ್ಚರ್ಯಪಡ್ತಾ ಹೋದ್ರು, ಇದೆಲ್ಲ ಏನಪ್ಪ ಇದು? ಆವಾಗ ರಾಜಕುಮಾರ ಯಾವ ಒಂದು ಮಂತ್ರ ಮಾಡ್ತಾನೆ ಅಂದರೆ, ಓನ್ಲಿ ಶಾಂತವಾಗಿ ಕುಳಿತುಕೊಳ್ತಾ ಇರ್ತಾರೆ. ಏನೆಲ್ಲ ಆಗ್ತಾಯಿದೆ ಚೇಂಜಸ್ಸು. ಕ್ರೋಧಿಷ್ಟ ಶಾಂತ ಆದ, ಭಯಪಟ್ಟವರೆಲ್ಲ ಧೈರ್ಯಶಾಲಿ ಆದರು. ದಿನದಿಂದ ದಿನಕ್ಕೆ ಜನರು ಬದಲಾವಣೆ ಆಗಲಿಕ್ಕೆ ಶುರುವಾದರು. ಜನರಿಗೆ ಆಶ್ಚರ್ಯ ಆಯಿತು. ಆದರೆ ನಮ್ಮ ವಿಶ್ವನಾಥ್ ಶಾಂತವಾಗಿ ಕುಳಿತಿರ್ತಾರೆ, ಏನೂ ಮಾಡ್ತಾ ಇರಲಿಲ್ಲ. ಆವಾಗ ಅವರಿಗೆ ಒಬ್ಬ ವೃದ್ಧ ವಯಸ್ಸಾದಂಥವ್ರು ಕೇಳ್ತಾರೆ, ಯಾಕೆ ಹೀಗೆ, ನೀವು ಏನು ರಹಸ್ಯ ನಿಮ್ಮದು ಅಂತ. ಆವಾಗ ನಮ್ಮ ವಿಶ್ವನಾಥ್ ಆನ್ಸರ್ ಮಾಡ್ತಾರೆ, ನಾ ಏನನ್ನು ಕೊಡುವವನು ಅಲ್ಲ, ನನ್ನ ಮೂಲಕ ಕೊಡುವವನು ಈಶ್ವರ. ಏನು ಹೇಳ್ರಿ? ನಾನು ನನ್ನ ಕೈಯಿಂದ ಏನು ಕೊಡುವವನಲ್ಲ, ನನ್ನ ಮುಖಾಂತರ ಕೊಡುವಂಥವನು ಪರಮಾತ್ಮ. ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅಂತಾನೆ ಆ ಮುದುಕನಿಗೆ. ಹೀಗೆ ವರ್ಷಗಳು ಕಳೀತಾ ಹೋಯಿತು. ನಾನು ಅನ್ನೋದು ಹೋಯಿತು, ಇಚ್ಛೆಗಳು ಆಸೆಗಳು ಹೋಯಿತು. ಆವಾಗ ನಮ್ಮ ವಿಶ್ವನಾಥ್ ಮಹಾನ್ ರಾಜನಾಗ್ತಾನೆ. ಏನಾಗ್ತಾನೆ? ಮಹಾನ್ ರಾಜನಾಗ್ಬಿಡ್ತಾನೆ. ಆದರೆ ಅವರು ಯಾವತ್ತೂ ತನ್ನನ್ನು ರಾಜ ಅಂತ ಭಾವಿಸಿರುವುದಿಲ್ಲ. ಏನು ಹೇಳ್ರಿ? ವಿಶ್ವನಾಥ್ ಯಾವತ್ತೂ ತಮ್ಮನ್ನು ತಾವು ರಾಜ ಅಂತ ಭಾವಿಸಿರಲಿಲ್ಲ. ತಮ್ಮನ್ನು ಪರಮಾತ್ಮ ದೇವರ ಸೇವಕ ಅಂತ ಮಾತ್ರ ಭಾವಿಸಿರ್ತಾರೆ. ಏನು ಹೇಳ್ರಿ? ದೇವರ ಸೇವಕ ನಾನು ಅಂತ ಭಾವಿಸಿರ್ತಾರೆ. ಅವರ ರಾಜ್ಯದಲ್ಲಿ ಯುದ್ಧಗಳಿರಲಿಲ್ಲ, ಕಳ್ಳತನ ಇರಲಿಲ್ಲ, ಜಗಳ ಇರಲಿಲ್ಲ, ಅನ್ಯಾಯ ಇರಲಿಲ್ಲ, ಅಸೂಹೆ ಇರಲಿಲ್ಲ.
ಜನರು ಒಬ್ರನ್ನೊಬ್ಬರು ಸಹೋದರ ಸಹೋದರಿಯರಂತೆ ನೋಡ್ಕೊಳ್ತಾ ಇದ್ರು. ಆಮೇಲೆ ಅವ್ರ ಶರೀರ ಬಿಟ್ಬಿಡ್ತಾರೆ ಭಾಳ ವಯಸ್ಸಾದ ಮೇಲೆ. ಮಹಾನ್ ರಾಜ ಆಗಿ ಭಾಳ ವಯಸ್ಸಾದ್ಮೇಲೆ ಶರೀರ ಬಿಡ್ತಾರೆ. ಅವ್ರ ದೇಹವನ್ನು ತೊರೆದ ನಂತರವೂ ಕೂಡ ಜನರು ಅವರ ಸ್ಮರಣೆಗೋಸ್ಕರ ಒಂದು ಟೆಂಪಲ್ ಕಟ್ತಾರೆ. ಏನು ಕಟ್ತಾರೆ? ಟೆಂಪಲ್, ಮಂದಿರವನ್ನು ಕಟ್ತಾರೆ. ಎವ್ರಿ ಡೇ ಸಾವಿರಾರು ಜನರು ಅಲ್ಲಿಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಒಬ್ಬ ಚಿಕ್ಕ ಬಾಲಕ, ನಮ್ಮ ಯುವರಾಜ್ ಇದ್ದಾನಲ್ವ, ವಿರಾಜ್ ಅವ್ರ ತಮ್ಮ ಇದ್ದಾರಲ್ವ, ಚಿಕ್ಕ ಪುಟಾಣಿ ಬಾಲಕ, ಅವ್ರ ಅಜ್ಜಿಗೆ ಕೇಳ್ತಾನೆ. ಅಜ್ಜಿ ಅಂದರೆ ನಮ್ಮ ಗಿರಿಜಾಕ್ ಅವ್ರನ್ನ ಕೇಳ್ತಾನೆ, ಅಜ್ಜಿ ಈ ರಾಜ ಎಲ್ಲರ ಆಸೆಗಳನ್ನ ಹೆಂಗೆ ಪೂರೈಸಿದ? ಅಜ್ಜಿ ಅವ್ರ ತಲೆ ಮೇಲೆ ಕೈ ಇಟ್ಟು, ನಮ್ಮ ಗಿರಿಜಾಕ್ ಅವ್ರು ನಮ್ಮ ಯುವರಾಜನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಮಗನೇ, ತನ್ನ ಆಸೆಗಳನ್ನು ಗೆದ್ದವನೇ ಇನ್ನಿತರರ ಆಸೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ. ಏನು ಹೇಳ್ತಾರೆ? ಯಾರು ತನ್ನ ಆಸೆಗಳನ್ನ ಗೆಲ್ತಾರೆ, ಕಾಮಧೇನು ಇಚ್ಛಾ ಮಾತ್ರ ಅವಿದ್ಯ, ಯಾರು ತನ್ನ ಆಸೆಗಳನ್ನು ಗೆಲ್ತಾರೆ ಅವರೇ ಇನ್ನಿತರರ ಆಸೆಗಳನ್ನು ಪೂರೈಸಬಲ್ಲರು ಅಂತ ಹೇಳ್ತಾರೆ. ತಾನೇ ತೃಪ್ತ ಆದಂಥವನೇ ನಿಜವಾದ ದಾನಿ ಅಂತ ಹೇಳ್ತಾರೆ ಅಜ್ಜಿಯವರು. ತನ್ನ ಭಾಗ್ಯವನ್ನು ನೆನೆದು ಯಾರು ಸಂತೋಷ ಪಡ್ಕೊಳ್ತಾರೆ ಅವರು ಜಗತ್ತಿಗೆ ಸಂತೋಷ ಕೊಡಬಲ್ಲರು. ಏನು ಹೇಳ್ರಿ? ಯಾರು ತಮ್ಮ ಭಾಗ್ಯವನ್ನು ನೆನೆದು ಬಿಟ್ಟು ಸಂತೋಷ ಪಡ್ತಾರೆ ಅವರ ಜಗತ್ತಿಗೆ ಸಂತೋಷ ಕೊಡಲಿಕ್ಕೆ ಸಾಧ್ಯ. ಆವಾಗ ಆ ಒಂದು ಯುವರಾಜ್ ಕುಮಾರ್ ಅಂದರೆ ನಮ್ಮ ಪುಟಾಣಿ ವಿರಾಜ್ ಅವ್ರ ತಮ್ಮ ಅವತ್ತಿಂದ ಪ್ರತಿದಿನ ಒಂದು ಸಂಕಲ್ಪ ಮಾಡ್ಕೊಳ್ತಾನೆ. ಏನು? ನನಗೆ ಸಿಗುವುದಕ್ಕಿಂತ ನಾನು ಕೊಡುವವನಾಗಬೇಕು. ಏನು ಹೇಳ್ರಿ? ಇಸ್ಕೊಳ್ಳುವುದರ ಬದಲಾಗಿ ನಾನು ಕೊಡುವಂಥವನಾಗಬೇಕು ಅಂತ ನಮ್ಮ ಯುವರಾಜ್ ಲಿಟಲ್ ಏಂಜಲ್ ಶುರು ಮಾಡ್ಕೊಳ್ತಾನೆ ಸಂಕಲ್ಪವನ್ನು. ನನ್ನ ಬಗ್ಗೆ ನಾನು ಯೋಚನೆ ಮಾಡುವುದಕ್ಕಿಂತ ಇನ್ನಿತರರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ನನ್ನ ಆಸೆಗಳನ್ನ ನಾನು ಕಡಿಮೆ ಮಾಡಿ ನನ್ನ ಪ್ರೀತಿಯನ್ನು ಹೆಚ್ಚಿಸಬೇಕು ಅಂತ ನಮ್ಮ ಯುವರಾಜ್ ಲಿಟಲ್ ಏಂಜಲ್ ಸಂಕಲ್ಪ ಮಾಡ್ತಾರೆ. ಹೀಗೆ ಬದುಕ್ತಾ ಹೋದಂಗೆ ಅವರ ಒಂದು ಮುಖದಲ್ಲಿ ವಿಚಿತ್ರ ಕಾಂತಿ ಬರಲಿಕ್ಕೆ ಶುರು ಆಗ್ತದೆ. ಏನಾಗ್ತದೆ? ಮುಖದಲ್ಲಿ ಒಂದು ವಿಚಿತ್ರ ಕಾಂತಿ ಮೂಡ್ತದೆ. ಜನರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾರಿಗೆ? ವಿರಾಜ್ ಅವ್ರ ತಮ್ಮ ಯುವರಾಜ್. ಅಜ್ಜಿ ಹೇಳಿಕೊಟ್ಟ ಪಾಠ ಜನರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಇವನ ತಲೆ ಮೇಲೆ ಯಾವುದೋ ಒಂದು ಕಣ್ಣಿಗೆ ಕಾಣಿಸದೇ ಇರೋ ಒಂದು ಕಿರೀಟ ಇದೆಯಪ್ಪ, ಅಷ್ಟು ತಾಕತ್ತಿದೆ, ಆದರೆ ಅದು ಬಂಗಾರದ ಕಿರೀಟ ಅಲ್ಲ. ಜನರು ಏನು ಹೇಳ್ತಾರೆ? ಯುವರಾಜ್ ಇದಾರಲ್ಲ, ವಿರಾಜ್ ಅವ್ರ ತಮ್ಮ ಇದ್ದಾರಲ್ವ, ಇವ್ರ ತಲೆ ಮೇಲೆ ಕಣ್ಣಿಗೆ ಕಾಣದೇ ಇರುವಂತಹ ಬೆಳಕಿನ ಕಿರೀಟ ಇದೆ, ಆದರೆ ಅದು ಯಾರಿಗೂ ಕಾಣಿಸುವುದಿಲ್ಲ. ಆದರೆ ಅದು ಬಂಗಾರದ ಕಿರೀಟ ಅಲ್ಲ, ಅದು ಪವಿತ್ರತೆಯ ಕಿರೀಟ, ಅದು ಆತ್ಮಜ್ಞಾನದ ಕಿರೀಟ, ಅದು ಇಚ್ಛೆ ಇಲ್ಲದ ಸ್ಥಿತಿಯ ಕಿರೀಟ. ಇಚ್ಛಾ ಮಾತ್ರ ಅವಿದ್ಯ. ಆನಂದವನ ಏನಿದೆ ಆ ರಾಜ್ಯ, ಅದರ ಒಂದು ಎಂಟ್ರೆನ್ಸ್ ದ್ವಾರದಲ್ಲಿ ಇವತ್ತಿಗೂ ಅಲ್ಲೊಂದು ವಾಕ್ಯವನ್ನು ಬರೀಲಾಗಿದೆ. ಏನಪ್ಪ ಅಂದರೆ, ಯಾವ ಆತ್ಮ ತನ್ನ ಆಸೆಗಳನ್ನು ಬಿಟ್ಟು ಬಿಡ್ತದೆಯೋ ಅದೇ ಆತ್ಮ ಜಗತ್ತಿಗೆ ಆಶೀರ್ವಾದವಾಗ್ತದೆ ಏನಂತ ಬರೆದಿದ್ದಾರಲ್ಲಿ. ಆನಂದವನದ ಒಂದು ಎಂಟ್ರಿ ದ್ವಾರ ಬಾಗಿಲದಲ್ಲಿ ಆ ರಾಜ್ಯದಲ್ಲಿ ಏನು ಬರೆದಿದ್ದಾರೆ? ಯಾವ ಆತ್ಮ ತನ್ನ ಆಸೆಗಳನ್ನ ಬಿಟ್ಟುಬಿಡ್ತದೋ ಅದೇ ಆತ್ಮ ಜಗತ್ತಿನ ಆಶೀರ್ವಾದವಾಗ್ತದೆ. ಅದರ ಕೆಳಗಡೆ ಇನ್ನೊಂದು ಹೊಳಿತಾ ಇರುವಂತಹ ವಾಕ್ಯ ಬರೀಲಾಗಿದೆ. ಏನು ಬರೆದಿದ್ದಾರೆ? ಭಾಗ್ಯವನ್ನು ನೆನೆಯುವವನು ಸದಾ ಖುಷಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಸಂತೋಷಿಯಾಗಿರುವವನು ಸದಾ ಕೊಡುವವನಾಗಿರ್ತಾನೆ. ಕೊಡುವವನ ಮೂಲಕವೇ ಪರಮಾತ್ಮನು ಜಗತ್ತನ್ನು ಆಶೀರ್ವದಿಸ್ತಾನೆ. ಏನು ಬರೆದಿರ್ತಾರೆ? 2 ಲೈನು. ಒಂದು ಮೇಲೆ ದೊಡ್ಡದಾಗಿ, ಯಾವ ಆತ್ಮ ತನ್ನ ಆಸೆಗಳನ್ನ ಬಿಟ್ಟು ಬಿಡ್ತದೆಯೋ ಅದೇ ಆತ್ಮ ಜಗತ್ತಿನ ಆಶೀರ್ವಾದ ಆಗ್ತದೆ. ಇನ್ನೊಂದು ವಾಕ್ಯ ಹೊಳೆಯುವ ಒಂದು ಟೈಲ್ಸಲ್ಲಿ ಬರೀಲಾಗಿದೆ. ಭಾಗ್ಯವನ್ನು ನೆನೆಯುವವನು, ನೆನಪು ಮಾಡಿಕೊಳ್ಳೋನು ಸದಾ ಖುಷಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಸಂತೋಷವಾಗಿರುವಂಥವನು ಸದಾ ಕೊಡುವವನಾಗಿರ್ತಾನೆ. ಯಾರು ಸಂತೋಷ ಇರ್ತಾರೆ?
ಯಾರಿಗೆ ಸಂತೋಷ ಇದೆ ಅವ್ರು ಕೊಡುವಂಥವ್ರು, ಸದಾ ಕೊಡುವಂಥ ಒಂದು ಕೆಟಗರಿ ಇರುವಂಥವ್ರು ಸಂತೋಷವಾಗಿರ್ತಾರೆ. ಕೊಡುವವನ ಮುಖಾಂತರ ಪರಮಾತ್ಮನು ಜಗತ್ತನ್ನು ಆಶೀರ್ವದಿಸ್ತಾನೆ ಅಂತ ಬರೀಲಾಗಿದೆ. ಇಲ್ಲಿಗೆ ಈ ಆಕಾಶವಾಣಿ ಸಮಾಪ್ತಿಯಾಯಿತು. ಆಕಾಶವಾಣಿ ಸಮಾಪ್ತಿ ಆಯಿತು. ಬಾಪ್ ದಾದ ಮಗುಳ್ನಗ್ತಾ, ಮಕ್ಕಳೇ 3 ಸಂಕಲ್ಪಗಳನ್ನ ಮಾಡಿದ್ರಿ. ಬಹಳ ಕಾಲದವರೆಗೆ ನನ್ನ ಜೊತೆ ಮನಸ್ಸು ಬುದ್ಧಿಯನ್ನು ಕನೆಕ್ಟ್ ಮಾಡಿಕೊಂಡ್ರೆ, ಅದು ನಾನು ನಿಮ್ಮನ್ನು ಸೆಳೆದು ನನ್ನ ಸಂಘದಲ್ಲಿ ಕರೆದ ವತನದಲ್ಲಿ 3 ಸಂಕಲ್ಪ ಮಾಡಿಸಿದ್ದೀನಿ. ವಿಶೇಷ ವಿಚಿತ್ರ ತಾಕತ್ತನ್ನು ತುಂಬಿದ್ದೀನಿ. ಈ ಆಕಾಶವಾಣಿ ಇಚ್ಛಾ ಮಾತ್ರ ವಿದ್ಯಾ ಮೇಲೆ ಬಂದಿದೆ ಮಕ್ಕಳು, ಇಚ್ಛಾ ಮಾತ್ರ ಅವಿದ್ಯಾ ಮೇಲೆ ಬಂದಿದೆ ಮಕ್ಕಳೇ ಅಂತ ಬಾಬಾ ಹೇಳ್ತಾ, ನಾವೆಲ್ಲ ಮಕ್ಕಳಿಗೆ ಬಾಬಾ भक्तों को सर्व प्राप्ति कराने का आधार है इच्छा मात्रम अविद्या की ಸ್ಥಿತಿ ಅಂತಾರೆ. ಏನು ಹೇಳ್ತಾರೆ ಬಾಬಾ? ಭಕ್ತರಿಗೆ ಸರ್ವ ಪ್ರಾಪ್ತಿ ಮಾಡಿಸುವಂಥದ್ರ ಆಧಾರ ಆಗಿದೆ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿ. साक्षात बाप समान सदा साक्षात्कार मूर्त सर्व आत्माओं की कामनाओं को संपन्न करने वाले, सदा अपने भाग्य के गुणगान करने वाले, दाता के समान सदा देने वाले महादानी वरदानी आत्माओं प्रति बाबा बोल रहे हैं. साक्षात ತಂದೆಯ ಸಮಾನ ಸದಾ ಸಾಕ್ಷಾತ್ಕಾರ ಮೂರ್ತಿ, ಸರ್ವ ಆತ್ಮಗಳ ಕಾಮನೆಗಳನ್ನು ಸಂಪನ್ನ ಮಾಡುವಂತಹ, ಸದಾ ತನ್ನ ಭಾಗ್ಯವನ್ನು ಗುಣಗಾನ ಮಾಡುವಂತಹ ದಾತನ ಸಮಾನ ಸದಾ ಕೊಡುವಂತಹ ಮಹಾದಾನಿ ವರದಾನಿ ಆತ್ಮಗಳ ಪ್ರತಿ ಶಿವ ಪರಮಾತ್ಮ ಹೇಳ್ತಾ ಇದ್ದಾರೆ. ಅಪನೆಗೂ ಹೈಯೆಸ್ಟ್ ಅಥಾರಿಟಿ ಊಂಚೆ ತೇ ಊಂಚ್ ಹಸ್ತಿ. ಏನು ಹೇಳ್ರಿ? ಹೈಯೆಸ್ಟ್ ಅಥಾರಿಟಿ ಊಂಚೆ ತೇ ಊಂಚ್ ಹಸ್ತಿ. ಸಮಸ್ತೆ ಹೋ, ನಿಮ್ಮನ್ನು ನೀವು ಹೈಯೆಸ್ಟ್ ಅಥಾರಿಟಿ ಅಂತ ತಿಳ್ಕೊಳ್ತೀರಾ, ಶ್ರೇಷ್ಠಾತಿ ಶ್ರೇಷ್ಠ ಒಂದು ವ್ಯಕ್ತಿತ್ವ ಅಂತ ಅಂದ್ಕೊಳ್ತೀರಾ? ಕೇಳ್ತಾ ಇದ್ದಾರೆ ಬಾಬರವರು. ಅಪನಿ ಪ್ಯೂರಿಟಿ ಕಿ ಪರ್ಸನಾಲಿಟಿ ಕೋ ಜಾನ್ತೆ ಹೋ, ನಿಮ್ಮ ಪವಿತ್ರತೆಯ ಪರ್ಸನಾಲಿಟಿಯನ್ನು ತಿಳ್ಕೊಳ್ತೀರಾ, ನೀವು ತಿಳ್ಕೊಂಡಿದ್ದೀರಾ? अपनी अविनाशी प्रॉपर्टी को बाप द्वारा प्राप्त कर संपन्न अनुभव करते हो. ಏನು ಕೇಳ್ತಾರೆ? ತಮ್ಮ ಅವಿನಾಶಿ ಪ್ರಾಪರ್ಟಿಯನ್ನು ತಂದೆಯ ಮುಖಾಂತರ ಪ್ರಾಪ್ತ ಮಾಡಿಕೊಂಡು ಸಂಪನ್ನ ಅನುಭವ ಮಾಡ್ತೀರಾ? इस पुरानी दुनिया में अल्प काल के हद की पढ़ाई. ಏನು ಹೇಳ್ತಿದ್ದಾರೆ ಬಾಬಾ? इस पुरानी दुनिया में अल्पकाल के हद की पढ़ाई और हद के पोजीशन की अथॉरिटी समझते हैं, उनके आगे आप सभी की ऑलमाइटी अथॉरिटी बेहद की और अविनाशी है. ಏನು ಹೇಳ್ತಾರೆ ಬಾಬಾ? ಈ ಹಳೆಯ ಪ್ರಪಂಚದಲ್ಲಿ ಅಲ್ಪಕಾಲದ ಹದ್ದಿನ ಒಂದು ಓದನ್ನು ಹಾಗೂ ಹದ್ದಿನ ಪೊಸಿಷನ್ನ ಅಥಾರಿಟಿ ಅಂತ ತಿಳ್ಕೊಳ್ತಾರೆ. ಅವರ ಎದುರುಗಡೆ ನೀವು ಎಲ್ಲರೂ ಆಲ್ ಮೈಟಿ ಅಥಾರಿಟಿ ಸರ್ವಶಕ್ತಿವಂತ ಬೇಹದ್ದಿನ ಹಾಗೂ ಅವಿನಾಶಿಯಾಗಿದ್ದಾರೆ, ಸರ್ವಶಕ್ತಿವಂತ ಅವಿನಾಶಿಯಾಗಿದ್ದಾರೆ. ನಿಮ್ಮ ಎದುರುಗಡೆ ನೀವು ಅಂದ್ಕೊಂಡಿದ್ದೀರಿ, ಅವರ ಒಂದು ಸಮೀಪದಲ್ಲಿದ್ದೀರಿ. ऐसी ಅಥಾರಿಟಿ ಮೇ ಸದಾ रहते हुए हर कर्म करते हो. ಈ ಅಥಾರಿಟಿ, ನಾನು ಆಲ್ ಮೈಟಿ ಅಥಾರಿಟಿ ಆಗಿದ್ದೇನೆ ಅನ್ನುವಂಥ ಅಥಾರಿಟಿಯಲ್ಲಿ ಸದಾ ಇರುತ್ತಾ ಕರ್ಮ ಮಾಡ್ತೀರಾ. ಬಾಪ್ ದಾದಾ ಹರ್ ಬಚ್ಚೆ ಕೋ ಬೇಹದ್ ಕಾ ಮಾಲಿಕ್ ಬನಾತಾ ಹೇ. ಬಾಬಾ ಏನು ಮಾಡ್ತಾರೆ? ಎಲ್ರೂ ಏನು ಮಾಡ್ತಾರೆ ಅಪ್ಪಾಜಿ? ಬೇಹದ್ದಿನ ಮಾಲೀಕರನ್ನಾಗಿ ಮಾಡ್ತೇನೆ ಮಕ್ಕಳೇ. ಬೇಹದ್ದಕ್ಕೆ ಮಾಲೀಕಪನ್ ಮೇ ಬೇಹದ್ದಕ್ಕೆ ಖುಷಿ ರಹತಿ ಹೇ ಬಚ್ಚೆ. ಬೇಹದ್ದಿನ ಮಾಲೀಕತನದಲ್ಲಿ ಏನಿರ್ತದೆ? ಬೇಹದ್ದಿನ ಖುಷಿ ಇರ್ತದೆ ಮಕ್ಕಳೇ. ಅಪನೆ ಖುಷಿ ಕೆ ಖಜಾನೆ ಕೋ ಜಾನ್ತೆ ಹೋನಾ. ನಿಮ್ಮ ಖುಷಿಯ ಖಜಾನೆಯನ್ನು ಗೊತ್ತಲ್ವಾ ನಿಮಗೆ? ತಿಳ್ಕೊಳ್ತೀರಲ್ವಾ? बाप बच्चों के भाग्य की रेखाएं देखते हुए हर्षित होते हैं कि श्रेष्ठ भाग्य बनाने वाले कोटों में कोई आत्माएं हैं. अंडरलाइन ಮಾಡ್ಕೊಡ್ರಿ. ಇವತ್ತು ಯಾರೆಲ್ಲ ಬಾಬಾ ಆಕರ್ಷಣೆ ಮಾಡಿದ ತಕ್ಷಣ ಬಂದ್ರಿ ವತನದಲ್ಲಿ, ತಾವೆಲ್ಲ ಯಾರು ಅನ್ನೋದನ್ನು ಬಾಬಾ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಇನ್ನಷ್ಟು ಬಾಬನ ಮೇಲೆ ನಂಬಿಕೆ ಬರಬೇಕಲ್ವ, ನಿಶ್ಚಯ ಬರಬೇಕಲ್ವ. ತಮ್ಮ ಖುಷಿಯ ಖಜಾನೆಯನ್ನು ತಿಳ್ಕೊಳ್ತೀರಾ ಅಂತ ಹೇಳ್ತಾ ಬಾಬಾ ಮಕ್ಕಳ ಭಾಗ್ಯದ ರೇಖೆಯನ್ನು ನೋಡ್ತಾ
ಮುಗುಳ್ನಗ್ತಾ ಇದ್ದಾರೆ. ಶ್ರೇಷ್ಠ ಭಾಗ್ಯ ಮಾಡಿಕೊಳ್ಳುವಂಥವ್ರು ಕೋಟಿಯಲ್ಲಿ ಕೆಲವರಲ್ಲೂ ಕೆಲವು ಆತ್ಮಗಳಿದ್ರೆ ಅದು ನೀವುಗಳಾಗಿದ್ದೀರಿ ಅಂತಿದ್ದಾರೆ. ಸ್ವೀಕಾರ ಮಾಡಿರಿ ಎಲ್ಲರೂ ಅಂತರಾಳದಿಂದ. ಯಾರನ್ನೆಲ್ಲ ಬಾಬಾ ಆಕರ್ಷಿಸಿದ್ರು ವತನದಲ್ಲಿ. ಹಾಗಾದರೆ ಜಸ್ಟ್ ಇಮ್ಯಾಜಿನ್ ಮಾಡಿಕೊಡ್ರಿ, ಬಾಬಾ ನಮ್ಮನ್ನೆಲ್ಲರೂ ಆಕರ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನೋ ಇದೆಯಲ್ವಾ? ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ನೀವಿದ್ದೀರಿ ಅಂತಾರೆ ಬಾಬರು. ಸ್ವಯಂ ಬಾಬಾ ಹೃದಯದ ಡಬ್ಬಿಯಲ್ಲಿ ನಮ್ಮನ್ನು ಇಟ್ಕೊಂಡು ಅವಾಗವಾಗ ಆಕರ್ಷಿಸ್ತಾರೆ. ಬಾಬಾ ಬಚ್ಚೋं को देख ज़्यादा हर्षित होते हैं. ಬಾಬಾ ಮಕ್ಕಳನ್ನು ನೋಡಿ ಜಾಸ್ತಿ ಹರ್ಷಿತರಾಗ್ತಾರೆ. बच्चे अपने भाग्य को देख ज़्यादा हर्षित होते हैं. ಬಾಬಾ ಕ್ವಶನ್ ಕೇಳ್ತಿದ್ದಾರೆ. ಬಾಬಾ ಕ್ವಶನ್ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ಯಾರು ಜಾಸ್ತಿ ಖುಷಿ ಆಗ್ತಾರೆ? ನೀವು ಅಪ್ಪನ ನೋಡಿ ಖುಷಿ ಆಗ್ತೀರೋ, ಅಪ್ಪ ನಿಮ್ಮನ್ನು ನೋಡಿ ಖುಷಿ ಆಗ್ತಾರೆ? ಯಾರು ಜಾಸ್ತಿ ಹರ್ಷಿತರಾಗ್ತಾರೆ ಹೇಳ್ರಿ? ಈಗ ಆ ವತನದಲ್ಲಿ ಬಾಬಾ ಎಲ್ಲರನ್ನೂ ಸೆಳೆದ್ರಲ್ವ, ಆಕರ್ಷಿಸಿದ್ರಲ್ವ? ತಂದೆಯ ಮಕ್ಕಳನ್ನು ನೋಡಿ ಜಾಸ್ತಿ ಹರ್ಷಿತರಾಗ್ತಾರ, ಅಥವಾ ಮಕ್ಕಳು ತಮ್ಮ ಭಾಗ್ಯವನ್ನು ನೋಡಿ ಜಾಸ್ತಿ ಹರ್ಷಿತರಾಗ್ತೀರಾ ಅಂತ ಕೇಳ್ತಿದ್ದಾರೆ. ನಾನು ಕೌನ್ ಜ್ಯಾದಾ ಹರ್ಷಿತ ಹೋತೆ ಹೇ? ಯಾರು ಜಾಸ್ತಿ ಹರ್ಷಿತರಾಗ್ತಾರೆ? इब्रू कौन ज़्यादा हर्षित होते हैं? आप ऐसी श्रेष्ठ आत्माएं हो जो आपके हर कर्म चरित्र के रूप में गाए जाते हैं. ನೀವು ಬಾಬಾ ನೋಡಿ ನಮ್ಮನ್ನು ಹೋಗ್ಲಿಕ್ಕೆ ಶುರು ಮಾಡಿದ್ರಲ್ಲಿ. ಬಾಬಾ ನಮ್ಮನ್ನು ಹೋಗ್ಲಿಕ್ಕೆ ಶುರು ಮಾಡಿದ್ರು. ನೀವು ಈ ಥರ ಶ್ರೇಷ್ಠ ಆತ್ಮ ಆಗಿದ್ದೀರಿ. ಯಾರು ತಮ್ಮ ಪ್ರತಿ ಕರ್ಮ ಚರಿತ್ರೆಯ ರೂಪದಲ್ಲಿ ಗಾಯನ ಮಾಡಲ್ಪಡ್ತೀರಿ. ಹರ್ ಚರಿತ್ರಕ್ಕೆ ಅಭಿ ತಕ್ ಬಿ ಪೂಜಾ ಹೋತಿ रहती है. ಪ್ರತಿ ಚರಿತ್ರೆಯದ್ದು ಇವಾಗವರೆಗೂ ಕೂಡ ಪೂಜಾ ಆಗ್ತಾ ಇರ್ತದೆ. अभी तक भी भक्त लोग आप दर्शनीय मूर्तियों का एक सेकंड दर्शन करने के लिए तड़प रहे हैं. ಏನಂದ್ರು? ಇಲ್ಲಿಯ ತನಕ ಇನ್ನೂ ಆದರೂ ಭಕ್ತ ಜನರು ನೀವು ದರ್ಶನೀಯ ಮೂರ್ತಿಗಳ ಒಂದು ಸೆಕೆಂಡಿನ ದರ್ಶನವನ್ನು ಮಾಡುವುದಕ್ಕಾಗಿ ಚಡಪಡಿಸ್ತಾ ಇರ್ತಾರೆ. ऐसे भक्तों की तड़प अनुभव करते हो? ಬಾಬಾ ಕೇಳ್ತಾರೆ, ಈ ಥರ ಭಕ್ತರ तड़फ आ ಒಂದು ಚಡಪಡಿಸುವುದನ್ನು ಅನುಭವ ಮಾಡ್ತೀರಾ? भक्तों को प्रसन्न करने के लिए दिल में रहम और कल्याण की शुभ भावना उत्पन्न होती है. ನೋಡಿ, ಭಕ್ತರನ್ನು ಪ್ರಸನ್ನ ಮಾಡುವುದಕ್ಕಾಗಿ ಹೃದಯದಲ್ಲಿ ಆ ಒಂದು ಕರುಣೆ, ಆ ಒಂದು ದಯೆ, ಕಲ್ಯಾಣದ ಶುಭ ಭಾವನೆ ಉತ್ಪನ್ನ ಆಗ್ತದಾ? ಭಕ್ತों को प्रसन्न करने का साधन कौन सा है? ಭಕ್ತರನ್ನು ಪ್ರಸನ್ನ ಮಾಡುವುದು ಸಾಧನ ಯಾವುದು? ಅದನ್ನು ತಿಳ್ಕೊಂಡಿದ್ದೀರಾ? उसको जानते हो? भक्तों को आप देवताओं द्वारा क्या प्राप्त होने की इच्छा है? ಭಕ್ತರಿಗೆ ನೀವು ದೇವತೆಗಳ ಮುಖಾಂತರ ಯಾವ ಪ್ರಾಪ್ತಿ ಆಗುವ ಒಂದು ಇಚ್ಛೆ ಇದೆ? इसको जानते हो ना? ಇದನ್ನು ತಿಳ್ಕೊಂಡಿದ್ದೀರಲ್ವಾ? भक्तों की सर्व प्राप्ति करने का आधार भक्तों की भावना है. भक्तों की सर्व प्राप्ति करने का आधार भक्तों की भावना. ಏನು ಹೇಳಿದ್ರು ಬಾಬಾ? ಭಕ್ತರ ಸರ್ವ ಪ್ರಾಪ್ತಿ ಮಾಡುವಂತಹ ಮಾಡುವುದರ ಆಧಾರ ಭಕ್ತರ ಭಾವನೆ ಆಗಿದೆ ಅಂತಾರೆ ಬಾಬಾ. ಭಾವನೆ. ಭಕ್ತों को सर्व प्राप्ति कराने का आधार आपकी इच्छा ಮಾತ್ರಂ ಅವಿದ್ಯಾ. ಅಂಡರ್ಲೈನ್. ಪೂರ್ಣ ಮಾಡಬೇಕಂದ್ರೆ ನಿಮ್ಮಲ್ಲಿ ಇಚ್ಛಾ ಮಾತ್ರ ಅವಿದ್ಯೆ ಇರಬೇಕು ಅಂತಾರೆ ಬಾಬಾ. ನಿಮ್ಮಲ್ಲಿ ಇಚ್ಛೆ ಇರಬಾರ್ದು, ಆಸೆಗಳಿರಬಾರ್ದು ಅಂತಾರೆ. ಅಲ್ಲಿ ಕತೆ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಭಕ್ತರು ಸರ್ವಪ್ರಾಪ್ತಿ ಮಾಡಿಸುವ ಆಧಾರ, ಭಕ್ತರಿಗೆ ಸರ್ವಪ್ರಾಪ್ತಿ ಮಾಡಿಸುವುದರ ಆಧಾರ ನಿಮ್ಮ ಇಚ್ಛಾ ಮಾತ್ರ ಅವಿದ್ಯಾಕಿ ಸ್ಥಿತಿ ಅಂದುಬಿಟ್ರು ಬಾಬರು. ನಿಮ್ಮ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ. जब स्वयं इच्छा मात्र अविद्या हो जाते हो तब ही अन्य आत्माओं की सर्व इच्छाओं पूर्ण कर सकते हो. ಬಾಬಾ ನೋಡಿ ಹೇಗೆ ಟ್ವಿಸ್ಟ್ ಇಟ್ಟಿದ್ದಾರೆ. ಯಾವಾಗ ಸ್ವಯಂ ಇಚ್ಛಾ ಮಾತ್ರ ಅವಿದ್ಯೆ ಆಗ್ತೀರಿ ಆವಾಗಲೇ ಅನ್ಯ ಆತ್ಮಗಳ ಸರ್ವ ಇಚ್ಛೆಗಳನ್ನ ಪೂರ್ಣ ಮಾಡಲಿಕ್ಕೆ ಸಾಧ್ಯ. ಇಚ್ಛಾ ಮಾತ್ರ ಅವಿದ್ಯಾ ಅರ್ಥಾತ್ ಸಂಪೂರ್ಣ ಶಕ್ತಿಶಾಲಿ ಬೀಜರೂಪ ಅಂದ್ರು ಬಾಬರು. ಅಂಡರ್ಲೈನ್ ಮಾಡಿಕೊಡ್ರಿ. ಇಚ್ಛಾ ಮಾತ್ರ ಅವಿದ್ಯಾ ಅಂದರೆ ಸಂಪೂರ್ಣ ಶಕ್ತಿಶಾಲಿ ಬೀಜ ರೂಪಸ್ಥಿತಿ. ಸಂಪೂರ್ಣ ಶಕ್ತಿಶಾಲಿ ಬೀಜ ರೂಪಸ್ಥಿತಿ. ಇಚ್ಛಾ ಮಾತ್ರ ಅವಿದ್ಯಾ ಅಂದರೆ ಸಂಪೂರ್ಣ ಶಕ್ತಿಶಾಲಿ ಬೀಜ ರೂಪಸ್ಥಿತಿ.
जब तक मास्टर बीज रूप नहीं बनते बीज के बिना पत्तों को कुछ प्राप्ति नहीं हो सकती. ಅಲ್ಲಿ ಏನು ಮಾಡ್ತಾ ಇದ್ದು, ಬೀಜಕ್ಕೆ ನೀರು ಹಾಕು ಅಂತ ಹೇಳಿದ ಆವಾಗಲೇ ಎಲ್ಲರದು ಎಲ್ಲ ಎಲೆಗಳು ಏನು ಮಾಡ್ತೇವೆ, ಚಿಗುರ್ತವೆ, ಹೂಗಳು ಚಿಗುರ್ತವೆ, ಅವುಗಳನ್ನ ಸಂಭಾಲನೆ ಮಾಡ್ದಂಗೆ ಆಗ್ತದೆ. ನೀನು ಏನು ಹೇಳಿದ್ರು ಬಾಬಾ, जब तक मास्टर बीज रूप नहीं बनते, ಎಲ್ಲಿ ತನಕ ಮಾಸ್ಟರ್ ಬೀಜ ರೂಪ ನೀವು ಆಗುವುದಿಲ್ವೋ, ಬೀಜ के बिना पत्तों को कुछ प्राप्ति नहीं हो सकती. ಬೀಜ ಇಲ್ಲದೆ ಎಲೆಗಳಿಗೆ ಏನೂ ಪ್ರಾಪ್ತಿ ಆಗುವುದಿಲ್ಲ. ಈಗ ಎಲೆಗಳಿಗೆ ನೀರು ಹಾಕ್ತಾ ಇದ್ರು ವಿಶ್ವನಾಥ್, ಏನಾಯ್ತು, ಏನು ಪ್ರಾಪ್ತಿ ಆಗ್ತಿರಲಿಲ್ಲ, ಕಣ್ಣು ನೀರು ಬಂತು ಲಾಸ್ಟಲ್ಲಿ, ಸಾಕಾಗಿ. अनेक भक्त आत्माएं रूपी पत्ते जो सूख गए हैं, मुरझा गए हैं, सूख गए हैं, मुरझा गए हैं, उनको फिर से अपना बीज रूप स्थिति द्वारा शक्तियों का दान दो. ಬಾಬಾ ಏನು ಮಾಡಿದ್ರು ಅಲ್ಲಿ ಆಕಾಶವಾಣಿಲಿ ಏನಾಯಿತು, ಬೀಜಕ್ಕೆ ಆ ಋಷಿಮುನಿ ನೀರು ಹಾಕಕ್ಕೆ ಹೇಳಿದ ಮೇಲೆ ಆ ಬಾಡಿ ಹೋಗಿರುವಂತಹ ಬೇರಿಗೆ ನೀರು ಅಂದರೆ ಏನು, ಆತ್ಮ ಬೀಜರೂಪ ಸ್ಥಿತಿ ನೀವು ಆಗಬೇಕು ಅಂತ ಬಾಬಾ ಬೀಜರೂಪ ಸ್ಥಿತಿಯ ಮುಖಾಂತರ ಶಕ್ತಿಗಳನ್ನು ದಾನ ಮಾಡ್ರಿ ಅಂದರು ಬಾಬರವರು. ಆ ಬಾಡಿ ಹೋಗಿರುವ ಒಣಗಿ ಹೋಗಿರುವಂತಹ ಆ ಒಂದು ಎಲೆಗಳು ಮತ್ತೆ ಹುಟ್ಕೊಳ್ಳಿಕ್ಕೆ ಶುರು ಆದವು ಅಲ್ವಾ. ಜೈಸೆ ಜಡ ಚಿತ್ರೋं के दर्शन पर भक्तों की क्यों लग जाती है, ಹೇಗೆ ಜಡಚಿತ್ರದ ಒಂದು ದರ್ಶನದಲ್ಲಿ ಆ ಭಕ್ತರ ಒಂದು ಕ್ಯೂ ಹತ್ತು ಬಿಡ್ತದೆ. ಸಾಲಾಗಿದ್ರಲ್ವಾ ಆ ಕಲ್ಪವೃಕ್ಷದ ಮುಂದೆ ಸಾವಿರಾರು ಜನ ಬರ್ತಿದ್ರು, ಇವರಡೆ ಕೈ ಮುಗಿತಿದ್ರು. ಕೈಸೆ ಆಪಕು ವೈಸೆ आपको चैतन्य में भी अपने भक्तों की क्यों अनुभव होती है क्या, ಬಾಬಾ ಕೇಳ್ತಿದ್ದಾರೆ ಇಲ್ಲಿ. ಹೇಗೆ ಜಡಚಿತ್ರದ ಮುಂದೆ ಜಡಚಿತ್ರಗಳ ದರ್ಶನ ನಿಮ್ಮದೇ ಆದಂಥ ಒಂದು ಟೆಂಪಲಲ್ಲಿ ಮೂರ್ತಿ ಮುಂದುಗಡೆ ಭಕ್ತರ ಕ್ಯೂ ಹತ್ತುತ್ತೆ, ಹಾಗೆ ನಿಮ್ಮ ಚೈತನ್ಯದಲ್ಲೂ ಕೂಡ ನಿಮ್ಮ ಭಕ್ತರ ಕ್ಯೂ ಅನುಭವ ಆಗುತ್ತಾ ಮಕ್ಕಳೇ. क्या अभी तक भी भक्तों के पुकार के गीत सुनना अच्छा लगता है बच्चे, ಏನು ಇನ್ನೂವರೆಗೂ ನಿಮ್ಮ ಭಕ್ತ ಆತ್ಮಗಳ ಕೂಗನ್ನು ಕೇಳಿಸ್ಲಿಕ್ಕೆ ಸರಿ ಅನಿಸುತ್ತಾ ಮಕ್ಕಳೇ. बाप दादा जब विश्व का सैर करते हैं तो भक्तों का भटकना पुकारना देखते और सुनते हैं तो तरस आता है. बाप दादा ಯಾವಾಗ ವಿಶ್ವದ ಸೈರ್ ಮಾಡುವಾಗ ಪರಿಭ್ರಮಣೆ ಮಾಡುವಾಗ ಪರಿಕ್ರಮಣ ಹಾಕುವಾಗ ಭಕ್ತರ ಒಂದು ಅಲ್ದಾಡ್ತಿದ್ದವು ಆತ್ಮಗಳು ನೋಡಿ. ಇವನ್ ಬ್ರಾಹ್ಮಣ ಆತ್ಮಗಳು ಕೂಡ ಭಾಳ ಹಲ್ಚಲಿದ್ದಾವೆ. ಶಾಂತಿ ಇಲ್ಲ, ಯಥಾರ್ಥ ಜ್ಞಾನವಿಲ್ಲ, ಯಥಾರ್ಥ ಯೋಗ ಶಕ್ತಿ ಇಲ್ಲ, ಎಲ್ಲ ಯಥಾಶಕ್ತಿ ಅಷ್ಟಕ್ಕಷ್ಟೇ ಆಗಿಬಿಟ್ಟಿದೆ, ಮೇಲೆ 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 ಆಗಿಬಿಟ್ಟಿದೆ. ಹಾಗಾಗಿ ಆತ್ಮಗಳು ಅಲ್ದಾಡ್ತದೆ, ಒಂದೇ ಕಡೆ ಠಿಕಾಣ ಇಲ್ಲ ಅವ್ರಿಗೆ. ಪುಕಾರ್ನ ಬಾಬಾ ನೋಡ್ತಾರಂತೆ, ಪರಿಕ್ರಮಣೆ ಹಾಕುವಾಗ ಬಾಬಾ ನೋಡಿದಾರಂತೆ. ನೋಡ್ತಾ ಕೇಳ್ತಾ ಅವರಿಗೆ ಅಯ್ಯೋ ಪಾಪ ಅನ್ಸತ್ತಂತ तरस आता है. आप कहेंगे कि बाप दादा ही साक्षात्कार करा दे और भक्तों की इच्छा पूर्ण कर दे. ನೀವು ಅನ್ಕೊಳ್ತೀರಿ, ನೀವು ಹೇಳ್ತೀರಿ ಬಾಪ್ ದಾದರವರೇ ಸಾಕ್ಷಾತ್ಕಾರ ಮಾಡಿಸ್ಲಿ, ಅವರಿಗೆ ಭಕ್ತರ ಇಚ್ಛೆ ಪೂರ್ಣ ಮಾಡಲಿ ಅಂತ. ऐसे सोचते हो क्या, ಹಿಂಗೆ ವಿಚಾರ ಮಾಡ್ತೀರಾ? ಅವ್ರಿಗೆಲ್ಲ ಬಾಪ್ ದಾದ ನೋಡ್ಕೊಳ್ಳಿ ಅಂತೀರಲ್ಲ, ಹಿಂಗೆ ಹೇಳ್ತೀರಿ. ತರ ವಿಚಾರ ಮಾಡ್ತೀರಿ, ಭಕ್ತರ ಇಚ್ಛೆ ಪೂರ್ಣ ಮಾಡಿಬಿಡ್ಲಿ ಅವರೇ, ಸಾಕ್ಷಾತ್ಕಾರ ಮಾಡಿಸ್ಲಿ ಅವರೇ, ವಿಚಾರ ಮಾಡ್ತೀರಿ ಹಿಂಗೆ. ಲೇಕಿನ್ ಡ್ರಾಮಾ ಮೇ ನಾಮ್ ಬಚ್ಚೋಂ ಕಾ, ಡ್ರಾಮಾದಲ್ಲಿ ಹೆಸರು ಮಕ್ಕಳದಿದೆ ಅಲ್ವಾ. ಕಾಮ್ ಬಾಪಕ ಹೇ, ಕೆಲಸ ಬಾಬಂದು ಹೆಸರು ಮಕ್ಕಳದು ಇದೆ ಅಲ್ವಾ. ಎಲ್ಲ ಕೆಲಸ ಅಪ್ಪಾಜಿ ಮಾಡಿಸ್ತಾರೆ, ಮಕ್ಕಳ ಹೆಸರು ಪ್ರಸಿದ್ಧಿ ಆಗಿದೆ ಅಲ್ವಾ. ಗಣೇಶ್, ಸರಸ್ವತಿ, ಲಕ್ಷ್ಮಿ, ಮಾ ಕಾಳಿ, ಮಾ ದುರ್ಗ, ಅಂಬೆ, ಅಂಬಾಜಿ, ಎಲ್ಲ ಹೆಸರು ಯಾರ್ದಿದು? ಅಪ್ಪನ ಕೆಲಸ ಮಕ್ಕಳ ಹೆಸರು, ಕರೆಕ್ಟಾ? ಅಪ್ಪನ ಕೆಲಸ ಮಕ್ಕಳ ಹೆಸರು. ಡ್ರಾಮಾದಲ್ಲಿ ಇದು ಫಿಕ್ಸು ಅಂತಾರೆ ಪಾಪ. ನಿಮಗೋಸ್ಕರ ನಾನು ಕೆಲಸ ಮಾಡಿಕೊಡ್ತೀನಿ, ಅದರ ಹೆಸರು ನಿಮ್ಮದು ಪ್ರಸಿದ್ಧಿ ಆಗಬೇಕು ಅಂತ. ಅವ್ನು ನೋಡಿ ಎಂಥ ಪ್ರೀತಿ ಅವನಿಗೆ. ಯಾರಾದರೂ ಮಾಡ್ತಾರೆ ಹಿಂಗೆ? ಇಷ್ಟು ಪ್ರೀತಿ ಮಾಡ್ತಾರೆ? ಡ್ರಾಮಾ ಮೇ ನಾಮ್ ಬಚ್ಚೋಂ ಕಾ ಕಾಮ್ ಬಾಪ್ ಕಾ ಹೇ ಅಂತಾರೆ ಬಾಬರು. ನಂದು ಕೆಲಸ ಮಕ್ಕಳದ ಹೆಸರು ಅಂತಾರೆ. तो बच्चों के निमित्त बनना ही पड़ता है, बच्चों को निमित्त बनना है, ನೀವು ನಿಮಿತ್ತರಾಗಲೇಬೇಕಾಗ್ತದೆ. ವಿಶ್ವಕ್ಕೆ ಮಾಲೀಕ ಬಚ್ಚೆ ಬನೆಂಗೆ ಯಾ ಬಾಪ ಬನೇಗಾ. ವಿಶ್ವದ ಮಾಲೀಕರು ನಾನು ಶಿವಬಾಬ ಆಗ್ತೀನಾ ಅಥವಾ ನೀವು ಮಕ್ಕಳಾಗ್ತೀರಿ ವಿಶ್ವದ ಮಾಲೀಕರು ಸ್ವರ್ಗದಲ್ಲಿ? ಶಿವಬಾಬನೇ ನಮ್ಮ ಮಾಲೀಕನ ಅಲ್ಲಿ ಸ್ವರ್ಗದಲ್ಲಿ, ಸುದ್ದಿನೇ ಇರೋದಿಲ್ಲ ಅವ್ರದ್ದು. ನಾವೇ ತಾನೆ. तो जो पूज्य होते हैं उनकी प्रजा बनती है.
ನೋಡಿ ಬಾಬಾ, ಪ್ರಜಾ ಆಪ್ಕಿ ಬನೆಗಿ ಯಾ ಬಾಪ್ಕಿ ಬನೆಗಿ ಅಂತ ಕೇಳ್ತಿದ್ದಾರೆ. ಪ್ರಜೆಗಳು ನಿಮ್ಮ ಪ್ರಜೆಗಳಾಗ್ತಾರಾ ಅಥವಾ ನನ್ನ ಪ್ರಜೆಗಳಾಗ್ತಾರ? ಶಿವಬಾಬನ ಪ್ರಜೆಗಳು ನೋಡಿದ್ದೀರಿ ಎಲ್ಲಾದರೂ ಸ್ವರ್ಗದಲ್ಲಿ? ಇಲ್ವಲ್ಲ. ತೋ ಜೋ ಪೂಜ್ಯ ಹೋತೆ ಹೇ ಉನ್ಕಿ ಪ್ರಜಾ ಬಂತಿ. ಯಾರು ಪೂಜಿಸಲ್ಪಡ್ತೀರಿ ಜಾಸ್ತಿ ಅವರದ್ದು ಇರ್ತಾರೆ. ಉನ್ಕೆ ಹಿ ಫಿರ್ ಬಾದ್ ಮೇ ಭಕ್ತ ಬಂತೆ ಹೇ. ನಿಮ್ಮವರೇ ಆಮೇಲೆ ಭಕ್ತರಾಗ್ತಾರೆ ನೀವು ಪೂಜಿಸಲ್ಪಡುವಂಥದ್ದು. तो अपनी प्रजा को या अपने भक्तों को अब भी निमित्त बन शांति और शक्ति का वरदान दो. ಬಾಬಾ ನೋಡಿ, ಇವಾಗ ನೀವು ಏನು ಮಾಡಬೇಕು? ನಿಮ್ಮ ಪ್ರಜೆಗಳಿಗೆ ಅಥವಾ ನಿಮ್ಮ ಭಕ್ತರಿಗೆ ಇವಾಗಲೇ ನಿಮಿತ್ತರಾಗಿ ಶಾಂತಿ ಶಕ್ತಿಯ ವರದಾನ ಕೊಡ್ರಿ. जैसे बाप बच्चों के आगे प्रत्यक्ष हुए, वैसे अब आप इष्ट देव भी अपने भक्तों के आगे प्रत्यक्ष हो. देवता व देवी अर्थात देने वाले हैं. तो विधाता के बच्चे विधाता बनो. अपने लाइट का क्राउन दिखाई देता है. ಅಲ್ಲೇನಾಯಿತು? ನಮ್ಮ ವಿಶ್ವನಾಥ್ ರಾಜ್ಕುಮಾರ್ಗೆ, ಯುವರಾಜ್ ಕುಮಾರ್ಗೆ ಬೆಳಕಿನ ಕಿರೀಟ ಕಾಣಿಸುತ್ತೆ. ವಿಶ್ವನಾಥ ಯುವರಾಜ್ಗ ಕೇಳ್ತಾ ಇದ್ದಾರೆ ಬೆಳಕಿನ ಕಿರೀಟ ಯುವರಾಜ್ಗೆ ಅಲ್ವಾ. ರತ್ನ ಜಡಿತ ತಾಜ್ ಇಸ್ ಲೈಟ್ ಕೆ ತಾಜ್ ಕೆ ಆಗೆ ಕೋಯಿ ಬಡಿ ಬಾತ್ ನಹಿ. ಆ ರತ್ನ ಜಡಿತ ಕಿರೀಟ ಏನಿದೆ, ಈ ಒಂದು ಪವಿತ್ರತೆಯ ಲೈಟ್ನ ಕಿರೀಟದ ಮುಂದೆ ಏನು ದೊಡ್ಡ ಮಾತಲ್ಲ ಅಂತಾರೆ ಪಾಪರು. ಏನು ಹೇಳ್ತಾ ಬರ್ತಾ ಇದ್ದಾರೆ ಕೇಳಿಸ್ಕೊಡ್ರಿ. ಜೈಸೆ ಬಾಪ್ ಬಚ್ಚೋಂಕೆ ಆಗೆ ಪ್ರತ್ಯಕ್ಷ ಹೇ, ಹೇಗೆ ಪರಮಾತ್ಮ ಮಕ್ಕಳ ಎದುರುಗಡೆ ಪ್ರತ್ಯಕ್ಷ ಆದರು, ಹಾಗೆ ಇವಾಗ ನೀವು ದೇವರು ಇಷ್ಟ ದೇವಿಯರು ನಿಮ್ಮ ಭಕ್ತರ ಮುಂದೆ ಪ್ರತ್ಯಕ್ಷ ಆಗಬೇಕು. ದೇವತಾವಾ ದೇವಿ ಅರ್ಥಾತ್ ದೇನೆ ವಾಲೆ. ದೇವತಾ ಮತ್ತು ದೇವಿ ಅಂದರೆ ಕೊಡುವಂಥವ್ರು ನೀವು. तो विधाता के बच्चे विधाता बनो. ವಿಧಾತನ ಮಕ್ಕಳು ವಿಧಾತರಾಗ್ರಿ. अपने ಲೈಟ್ का ಕ್ರೌನ್ ದಿಖಾಯಿ ದೇತಾ ಹೈ. ಬಾಬಾ ಕೇಳ್ತಾರೆ, ನಿಮ್ಮ ಒಂದು ಬೆಳಕಿನ ಕಿರೀಟ, ಪವಿತ್ರತೆಯ ಲೈಟ್ನ ಬೆಳಕಿನ ಕಿರೀಟ ಕಂಡು ಬರ್ತದ. ರತ್ನ ಜಡಿತ ತಾಜ್ ಇಸ್ ಲೈಟ್ ಕಿ ತಾಜ್ ಕೆ ಆಗೆ ಕೋಯಿ ಬಡಿ ಬಾತ್ ನಹಿ. ರತ್ನ ಜಡಿತ ಕಿರೀಟ, ಈ ಒಂದು ಲೈಟ್ನ ಕಿರೀಟದ ಮುಂದೆ ಏನು ದೊಡ್ಡ ಮಾತಲ್ಲ, ಅನಿಸುವುದಿಲ್ಲ ಅಂತಾರೆ. जितना जितना संकल्प बोल और कर्म में प्यूरिटी को धारण करते जाते हैं उतना यहाँ लाइट का क्राउन स्पष्ट होता जाता है. अंडरलाइन ಮಾಡ್ಕೋಬೇಕು ಇದನ್ನು. ಏನು ಹೇಳ್ತಿದ್ದಾರೆ ಬಾಪರವರು? ಎಷ್ಟೆಷ್ಟು ಸಂಕಲ್ಪ ಮಾತು ಕರ್ಮದಲ್ಲಿ ಪ್ಯೂರಿಟಿಯನ್ನು ಧಾರಣೆ ಮಾಡ್ಕೊಳ್ತಾ ಹೋಗ್ತಾರೆ, ಅಷ್ಟು ಈ ಲೈಟ್ನ ಕ್ರೌನ್ ಕಿರೀಟ ಸ್ಪಷ್ಟ ಆಗ್ತಾ ಹೋಗ್ತದೆ ಮಕ್ಕಳೇ. ಬಾಪ್ ದಾದಾ ಬಿ ಸಭಿ ಬಚ್ಚೋಂಕೆ ನಂಬರ್ ವಾರ್ ಕ್ರೌನ್ ದೇಖ್ತೆ ಹೇ. ಬಾಪ್ ದಾದರವರು ಕೂಡ ಎಲ್ಲ ಮಕ್ಕಳ ನಂಬರ್ ವಾರ್ ಕಿರೀಟವನ್ನು ನೋಡ್ತಾರೆ. ಜೈಸೆ ಭವಿಷ್ಯ ಮೇ ರಾಜ್ಯಕ್ಕೆ ತಾಜ್ ಬಿ ನಂಬರ್ ವಾರ್ ಹೋಂಗೆ. ಹೇಗೆ ಭವಿಷ್ಯದಲ್ಲೂ ಕೂಡ ರಾಜ್ಯದ ಒಂದು ಕಿರೀಟ ನಂಬರ್ ವಾರ್ ಇರ್ತದೆ. ವೈಸೆ ಯಹಾ ಬಿ ನಂಬರ್ ವಾರ, ಹಾಗೆ ಇಲ್ಲಿನೂ ಕೂಡ ನಂಬರ್ ವಾರ್ ಇದೆ. तो अपने ನಂಬರ್ जानते हो. ನಿಮ್ಮ ನಂಬರ್ ಯಾವುದು ಕಿರೀಟದ ಅದು ಗೊತ್ತಾ ನಿಮಗೆ? ಛೋಟಾ ತಾಜ್ ಹೇ ಯಾ ಬಡಾ ತಾಜ್ ಹೇ? ಯಾವುದು ಚಿಕ್ಕದ ದೊಡ್ಡದ ನಿಮ್ಮದು ಕಿರೀಟ? ತಾಜ್ ಹೇ ತೋ ಸಭಿ ಕೆ ಊಪರ್, ಎಲ್ಲರ ಮೇಲೂ ಕಿರೀಟ ಇದೆ, ಆದರೆ ಚಿಕ್ಕದ ದೊಡ್ಡದ. जब से बाप के बच्चे बने, पवित्रता की प्रतिज्ञा की, तो रिटर्न में ताज प्राप्त हो ही जाता है. ಯಾವಾಗಿನಿಂದ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದ್ದೀರಿ, ಹಾಗಾದರೆ ರಿಟರ್ನ್ ಅದಕ್ಕೆ ರಿಟರ್ನ್ ಆಗಿ ತಾಜ್ ನಿಮಗೆ ಪ್ರಾಪ್ತಿಯಾಗ್ತದೆ. ಅಂದರೆ ಬೆಳಕಿನ ಕಿರೀಟ ನಿಮಗೆ ಪ್ರಾಪ್ತಿಯಾಗ್ತದೆ. ಸುನಾಯ ತನಕಿ ऑलमाइटी अथॉरिटी के बच्चे बनने से अर्थात अलौकिक जन्म होते ही ताज तख्त और तिलक जन्म सिद्ध अधिकार के रूप में प्राप्त होता है. ಹೇಳಿದ್ನಲ್ಲ ನಾನು ನಿಮಗೆ, ಹೆಂಗೆ ಹೇಳ್ತಾರೆ ನೋಡಿ ಅಪ್ಪಾಜಿ, ಹೇಳಿದ್ನಲ್ವ ನಾನು ನಿಮಗೆ, ಆಲ್ಮೈಟಿ ಅಥಾರಿಟಿಯ ಮಕ್ಕಳಾಗೋದರಿಂದ ನಾನು ಸರ್ವಶಕ್ತಿವಂತ, ನನ್ನ ಮಕ್ಕಳಾಗೋದ್ರಿಂದ ನೀವು ಆ ಅಲೌಕಿಕ ಜನ್ಮವನ್ನು ಪಡೆದುಕೊಳ್ತಾ, ಆ ಅಲೌಕಿಕ ಜನ್ಮ ಹೊಂದುತ್ತಾ ಕಿರೀಟ, ಸಿಂಹಾಸನ, ತಿಲಕ, ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿ ಆಗ್ತದೆ. ऐसे अपने भाग्य के चमकते हुए सितारों को देखते हो. ಈ ಥರ ನಿಮ್ಮ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡ್ತೀರಾ ಮಕ್ಕಳು? अगर सदा अपने भाग्य और भाग्य विधाता के गुण गाते रहो तो सदा गुण संपन्न बन ही जाएंगे. ಒಂದು ವೇಳೆ ಸದಾ ತಮ್ಮ ಭಾಗ್ಯ ಹಾಗೂ ಭಾಗ್ಯ ವಿಧಾತನ ಗುಣವನ್ನು ಗಾಯನ ಮಾಡ್ತಾ ಇದ್ದೀರಿ ಅಂದರೆ ಸದಾ ಗುಣ ಸಂಪನ್ನ ಆಗೇ ಬಿಡ್ತೀರಿ. अपनी कमजोरियों के गुण नहीं गाओ. ಅಂಡರ್ಲೈನ್ ಅಟೆನ್ಷನ್ ಪ್ಲೀಸ್. ನಿಮ್ಮ ಬಲಹೀನತೆಗಳನ್ನು ನೀವು ಗುಣಗಾನ ಮಾಡಿಬಿಡ್ರಿ.
अपनी कमजोरियों के गुण नहीं गाओ, ಭಾಗ್ಯಕ್ಕೆ ಗುಣ ಗಾತೆ ರಹೋ. ನಿಮ್ಮ ಭಾಗ್ಯದ ಗುಣಗಳನ್ನು ಗಾಯನ ಮಾಡ್ರಿ. ಪ್ರಶ್ನೆ ಸೆ ಪಾರ್ ಹೋ ಪ್ರಸನ್ನ ಚಿತ್ರ ಹೋ. ಅಂಡರ್ಲೈನ್ ಏನಂದ್ರು ಬಾಬಾ? ಅಟೆನ್ಷನ್ ಯಾರಿಗಿದೆ ಬಾಬಾ ಚೆಕ್ ಮಾಡ್ತಾರೆ. ಯಾರಿಗೆಲ್ಲ ಅಟೆನ್ಷನ್ ಇದೆ ಬಾಬಾ ಚೆಕ್ ಮಾಡ್ತಾರೆ. ಏನು ಹೇಳಿದ್ರು ಬಾಬಾ? ಪ್ರಶ್ನೆಯಿಂದ ದೂರ ಇರಿ, ಪ್ರಸನ್ನ ಚಿತ್ರ. ವಾ ವಂಡರ್ಫುಲ್. ರಾಧಿಕಾ ಅಕ್ಕವರು, ರಾಜೇಶ್ವರ ಅಕ್ಕವ್ರು ಪ್ರಸನ್ನ ಚಿತ್ತ. ಪ್ರಶ್ನೆಗಳಿಂದ ಪಾರಾಗ್ರಿ, ಅಂದ್ರೆ ದೂರ ಇರಿ, ಪ್ರಸನ್ನ ಚಿತ್ತರಾಗಿರ್ರಿ ಅಂತಾರೆ ಬಾಬ್ರವರು. ಪ್ರಶ್ನೆಗಳು ಬೇಡ, प्रसन्न चित्राग्री. जब तक खुद के प्रति कोई ना कोई प्रश्न है, कैसे करे, क्या करे, तब तक दूसरों को प्रसन्न नहीं कर सकेंगे. समझा? ನೋಡಿ ಏನಂದ್ರು ಬಾಬಾ, ಎಲ್ಲಿಯ ತನಕ ಇನ್ನಿತರರು ಬಾಬಾ ಏನು ಹೇಳ್ತಿದ್ದಾರೆ, ಪ್ರಶ್ನೆಯಿಂದ ಪಾರ್ ಅಂದರೆ ಸಪರೇಟ್ ಪ್ರಸನ್ನ ಚಿತ್ತರಾಗ್ರಿ. ಎಲ್ಲಿಯ ತನಕ ಸ್ವಯಂನ ಪ್ರತಿ ಒಂದಲ್ಲ ಒಂದು ಪ್ರಶ್ನೆ ಇದೆ, ಯಾಕೆ, ಹೇಗೆ, ಏನು ಮಾಡಲಿ ಅಂತ, ಅಲ್ಲಿಯ ತನಕ ಇನ್ನಿತರರನ್ನು ಪ್ರಸನ್ನರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರು ಬಾಬರು. ಬೇರೆಯವ್ರನ್ನ ಪ್ರಸನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮझा? अब अपना नहीं सोचो, भक्तों का ज़्यादा सोचो. ಅಂಡರ್ಲೈನ್. ಅಲ್ಲೇನು ಮಾಡಿದ್ರು ವಿಶ್ವನಾಥ್ ಅವ್ರು ಏನು ಮಾಡಿದ್ರು ಅಲ್ಲಿ? ಯಾರೆಲ್ಲ ಬರ್ತಾಯಿದ್ರು ಅವ್ರ ಬಗ್ಗೆ, ಅವ್ರ ವಿಶೇಷ, ಅವರ ಒಂದು ಶಾಂತಿಯ ಬಗ್ಗೆನೇ, ಅವ್ರಿಗೆ ಹೆಂಗೆ ಶಾಂತಿ ಕೊಡೋದು, ಹೆಂಗೆ ಸಂತೋಷವಾಗಿರಿಸೋದು ಅಂತ ಅವ್ರ ಬಗ್ಗೆನೇ ವಿಚಾರ ಮಾಡ್ತಿದ್ರು. ಬಾಬಾ ಇಲ್ಲಿ ಏನು ಹೇಳ್ತಿದ್ದಾರೆ? ಏನು ಹೇಳ್ತಿದ್ದಾರೆ? ನಿಮ್ಮದು ವಿಚಾರ ಮಾಡಬೇಡ್ರಿ, ಭಕ್ತರ ಬಗ್ಗೆ ಜಾಸ್ತಿ ವಿಚಾರ ಮಾಡಿರಿ. ಅಬ್ ತಕ್ ಲೇನಾ ನಹಿ ಸೋಚೋ, ಇನ್ನೂವರೆಗೂ ತೆಗೆದುಕೊಳ್ಳೋದು ವಿಚಾರ ಮಾಡಬೇಡ್ರಿ. ಲೇಕಿನ್ ದೇನಾ ಸೋಚೋ, ಕೊಡುವುದನ್ನು ಮಾಡ್ರಿ. ಕೋಯಿ ಭಿ ಇಚ್ಛಾಯೇ ಅಪನೆ ಪ್ರತಿ ನ ರಖೋ, ಯಾವುದೇ ಇಚ್ಛೆಯನ್ನು ನಿಮ್ಮ ಪ್ರತಿ ಇಟ್ಕೋಬೇಡ್ರಿ ಮಕ್ಕಳೇ. ಲೇಕಿನ್ ಅನ್ಯ ಆತ್ಮಾओं की ಇಚ್ಛಾಯ ಪೂರ್ಣ ಕರ್ನೆ ಕಾ ಸೋಚೋ, ಬೇರೆ ಆತ್ಮಗಳ ಇಚ್ಛೆಗಳನ್ನ ಪೂರ್ಣ ಮಾಡುವುದು ವಿಚಾರ ಮಾಡ್ರಿ. तो स्वयं स्वतः ही संपन्न बन जाएंगे. ಯಾವಾಗೇನಾಗ್ತದೆ? ಸ್ವಯಂ ಸ್ವತಃ ಸಂಪನ್ನ ಆಗ್ಬಿಡ್ತೀರಿ. अच्छा, ऐसे साक्षात बाप समान सदा साक्षात्कार मूर्त, सर्व आत्माओं की कामनाओं को संपन्न करने वाले, सदा हाईएस्ट अथॉरिटी की स्थिति में स्थित, प्यूरिटी के पर्सनालिटी में रहने वाले, सदा अपने भाग्य के गुणगान करने वाले, दाता के समान सदा देने वाले, महादानी, सर्व वरदानों से संपन्न वरदानी, ऐसे महान आत्माओं को बाप दादा का याद, प्यार और नमस्ते. ನಮಸ್ತೆ ನಮಸ್ತೆ. ಏನನ್ನಿಸ್ತು ಎಂಟೈರ್ ಮುರಳಿ ಮತ್ತು ಆ ಒಂದು ಬಾಬಾ ನಮಗೆ ಏನು ಮಾಡಿದರು? ಆಕಾಶವಾಣಿಯನ್ನು ಹೇಳಿದರು. ಕೊಡುವ ದಾತರು ನಾವು. ವಂಡರ್ಫುಲ್. ಅವ್ರು ಕೊಡುವಂಥ ದಾತರು. ಮತ್ತೇನು ಹೇಳಿದ್ರು ಬಾಬಾ ಅದರಲ್ಲಿ? ಭಕ್ತರಿಗೆ ಸರ್ವಪ್ರಾಪ್ತಿ ಮಾಡಲಿಕ್ಕೆ ಆಧಾರ ಇಚ್ಛಾ ಮಾತ್ರ ಅವಿದ್ಯೆ ಅಂದರು ಬಾಬರವರು. ಸ್ವಂತ ಆಸೆಗಳ ಇಲ್ಲದೇ ಇರುವಂಥ ಸ್ಥಿತಿಯನ್ನು ಹೊಂದ್ರಿ. ನಮಗೋಸ್ಕರ ಏನು ಬೇಡ ಎನ್ನುವಂಥ ಸ್ಥಿತಿಗೆ ಬಂದಾಗ ಮಾತ್ರ ನಾವು ಇನ್ನಿತರರಿಗೆ ನಿಜವಾದ ಬೇರೆಯವ್ರನ್ನ ಸಂತೋಷಪಡಿಸ್ಬೋದು. ಇನ್ನಿತರರಿಗೆ ನಿಜವಾದ ಶಾಂತಿ, ಶಕ್ತಿ, ಸುಖವನ್ನು ನೀಡಬಹುದು, ನೀಡಲಿಕ್ಕೆ ನಿಮಿತ್ತರಾಗ್ತೀವಿ ಅಂತಾರೆ ಪಾಪ. ಹಿಂಗೆ ದೊಡ್ಡ ಆಲದ ಮರದಲ್ಲಿ ಲಕ್ಷಾಂತರ ಎಲೆಗಳಿರ್ತವೆ. ಮಗು ನೀರು ಎಲೆಗೆ ನೀರು ಹಾಕ್ತಾ ಹೋದರೆ ಏನಾಗುತ್ತೆ? ಅದಕ್ಕೆ ಅಲ್ಲಿರುವ ತೋಟದ ಮಾಲೀಕ ಏನು ಹೇಳ್ತಾನೆ, ನೀನು ಹಿಂಗೆ ಮಾಡಿದಿ ಲಕ್ಷಾಂತರ ಎಲೆಗೆ ಅಷ್ಟೇ ನೀರು ಹಾಕಕ್ಕೆ ಹೋದೆ ಅಂದರೆ ಇಡೀ ದಿನ ಸಾಕಾಗಿಲ್ಲಪ್ಪ, ಬೇರೆಗಳಿಗೆ ನೀರು ಹಾಕಪ್ಪ ಅಂತ ಹೇಳ್ತಾನೆ. ಆವಾಗೇನಾಗ್ತದೆ? ಎಲ್ಲ ಎಲೆಗಳು ಹಸಿರಾಗ್ತವೆ. ಅದೇನು ದೊಡ್ಡ ಮಾತು, ಎಲ್ರಿಗೂ ಗೊತ್ತಿರೋದು ಅಂದ್ಕೊಳ್ತಾ ಇದ್ದೀವಲ್ಲ ನಾವೆಲ್ಲರೂ. ಅದು ಫಿಸಿಕಲಿ ಕತೆ.
ಪ್ರಾಕ್ಟಿಕಲಿ ಏನು ಮಾಡಬೇಕು ನೀವು? ಬೀಜಕ್ಕೆ ಅಂದರೆ ಮಾಸ್ಟರ್ ಬೀಜ ಆಗ್ರಿ ಅಂದ್ರೆ ಬಾಬರವರು. ಮಾಸ್ಟರ್ ಬೀಜ ಆದಾಗಲೇ ಮಾತ್ರ ಎಲೆಗಳಿಗೆ ನೀರು ಹೋಗ್ತದೆ. ಅಂದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅವ್ರನ್ನ ನೀವು ಪ್ರಸನ್ನ ಮಾಡಲಿಕ್ಕೆ ಸಾಧ್ಯ ಅಂತಿದ್ದಾರೆ ಪರಮಾತ್ಮ. ನೀರು ಹಾಕಿದರೆ ಆ ಎಲೆಗಳು ಬಾಡಿರುವಂಥವು, ಒಣಗಿರುವಂಥವು ಅವೆಲ್ಲ ವಾಪಸ್ ಬೆಳೀಲಿಕ್ಕೆ ಶುರು ಮಾಡ್ತದೆ ತಾನೇ. ನೀವು ಸ್ವಯಂ ಒಂದೊಂದು ಎಲೆ ಹಾಕ್ಕೊಳ್ಳೋ ಬದಲಾಗಿ ಬೀಜಕ್ಕೆ ಹಾಕಿಬಿಟ್ರೆ ಹಾಗೆ ಬೀಜ ರೂಪಸ್ಥಿತಿ ನಿಮ್ಗೆ ಹೊಂದಬೇಕು ಅಂತಾರೆ ಪಾಪರು. ಬೇರಾಗಬೇಕು, ನೀವೇ ಬೇರಾಗ್ರಿ, ಆಸೆಗಳಿಲ್ಲದ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿಯಲ್ಲಿರ್ರಿ ಅಂತ. ಆವಾಗ ನಿಮ್ಮ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರಲ್ವ ಆ ಅನೇಕ ಆತ್ಮಗಳಿಗೆ ಶಕ್ತಿ ಆಟೋಮೆಟಿಕ್ ಸಿಗ್ತದೆ ಅಂತಾರೆ. ಅಟೆನ್ಷನ್ ಪ್ಲೀಸ್. ಅವ್ರಿಗೆ ಹೆಂಗೆ ಶಕ್ತಿ ಸಿಗ್ತದೆ? ನೀವು ಬೇರಾಗಬೇಕು ಅಂತಾರೆ ಪಾಪರು. ಆಸೆಗಳಿಲ್ಲದ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿ ಅಂದರೆ ಆ ಬೀಜ ರೂಪ, ಮಾಸ್ಟರ್ ಬೀಜ ರೂಪ ಅನಾಸಕ್ತಿ. ಯಾರಾದರೂ ನೀರು ಕೇಳ್ತಾ ಇದ್ದಾರೆ, ಭಾಳ ಬಾಯಾರಿಕೆ ಆಗಿದೆ, ಅವ್ರ ಕೈಲಿ ಖಾಲಿ ಲೋಟ ಕೊಟ್ಟು ನಿಂತ್ಕೊಡ್ರಿ. ಹೆಂಗಾಗ್ತದೆ? ಖಾಲಿ ಲೋಟ ಕೊಡ್ರಿ, ನೀರು ಕೊಡ್ಬೇಡ್ರಿ, ಭಾಳ ಬಾಯಾರಿಕೆ ಆಗಿದೆ ಅವ್ರಿಗೆ. ನೀರು ಕೊಟ್ಟಂಗೆ ಆಯ್ತಾ? ಮೊದಲು ನಿಮ್ಮ ಲೋಟ ನೀರಿಂದ ತುಂಬಿಕೊಡ್ರಿ. ಮೊದಲು ನೀವು ನಿಮ್ಮಲ್ಲಿರೋ ಲೋಟ ಏನಿದೆ ಅದನ್ನು ನೀರಿನ ತುಂಬಿಕೊಡ್ರಿ ಫಸ್ಟ್. ನೀವು ಮಾಸ್ಟರ್ ಬೀಜ ಸಾಗರ ಆಗ್ರಿ ಅಂತ. ಹಾಗೆ ನಮ್ಮ ಮನಸ್ಸು ದುಃಖದಿಂದ ತುಂಬಿದ್ದೇ ಆದರೆ, ಆ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನಿಂದ ತುಂಬಿದ್ದೇ ಆದರೆ, ನನಗೆ ಗೌರವ ಬೇಕು, ನಾನೆಲ್ಲರೂ ಹೊಗಳಬೇಕು ಅಂತ ಆಸೆಯಿಂದ ತುಂಬಿದ್ದೇ ಆದರೆ, ಇನ್ನಿತರಿಗೆ ಶಾಂತಿ ಹೆಂಗೆ ಕೊಡಲಿಕ್ಕಾಗತ್ತೆ ಅನ್ನುವಂಥ ಮಾತು ಬಾಬಾ ಸ್ಪಷ್ಟೀಕರಣ ಮಾಡಿದ್ದಾರೆ. ಒಂದು ವೇಳೆ ಆ ಲೋಟ, ಆ ಮನಸ್ಸೆಂಬ ಲೋಟ ಪರಮಾತ್ಮ ಶಕ್ತಿಯಿಂದ ನೀವು ತುಂಬಿಸ್ಕೊಂಡಿದ್ರಿ ಎವ್ರಿ ಡೇ ಅಂದರೆ, ನಾವು ಮಾತಾಡಿದ್ರು ಮೌನವಾಗಿದ್ದರೂ ಇನ್ನಿತರಿಗೆ ಶಾಂತಿ ಅನುಭವ ಆಗುತ್ತೆ ಅಂತಾರೆ ಬಾಬರವರು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಹೌದಲ್ವ? ಹಾಗೆ ಆಗುತ್ತಲ್ವಾ? ಈ ಮಾತೇರು ನೀವು ಎವ್ರಿ ದಿನ ಪೂರ್ತಿ ಮಕ್ಕಳಿಗೆ ಅಡುಗೆ ಮಾಡ್ತೀರಿ. ಎಲ್ಲ ಒಂದೊಂದು ತುತ್ತು, ಪ್ರತಿಯೊಂದು ತುತ್ತು ನಿಮಗೋಸ್ಕರ ಇಟ್ಕೊಳ್ತೀರೇನು? ಎಲ್ಲ ನನಗೆ ಬೇಕು ಅಂತ. ಮಾತೇರು ಏನು ಮಾಡ್ತೀರಿ? ಮಕ್ಕಳು ಮೊಮ್ಮಕ್ಕಳು ಹೊಟ್ಟೆ ತುಂಬಿಸುವುದರಲ್ಲಿ ನೀವು ಸಂತುಷ್ಟಿರ್ತೀರಿ. ಕರೆಕ್ಟಾ ಮಾತೇರೆ? ಮೊದಲು ಅವ್ರ ಹೊಟ್ಟೆ ತುಂಬಲಿ, ಆಮೇಲೆ ಊಟ ಮಾಡ್ತೀರಿ, ಗೊತ್ತಾ? ಹಾಗೆ ಮಾಡ್ತಿರ್ತಾನೆ. ಅಡುಗೆ ಮಾಡಿ ಮೊದಲಿಗೆ ನೀವೇ ಊಟ ಮಾಡಿಬಿಡ್ತೀರ ಫಸ್ಟ್? ಇಲ್ಲಲ್ಲ, ಮೊದಲು ಮನೆಯಲ್ಲಿರೋ ಎಲ್ಲರ ಮಕ್ಕಳಿಗೆ ಊಟ ಮಾಡಿಸ್ತೀರಿ. ನಿಮ್ಮ ಸಂತೋಷ ಮನೆಯಲ್ಲಿರೋ ಹೊಟ್ಟೆ ತುಂಬಿಸೋದ್ರ ಮೇಲೆ. ಕರೆಕ್ಟಾ? ಹಾಗೆ ಇದೆಯೋ ಬೇರೆ ಇದೆಯಾ? ಇಲ್ವಲ್ಲ? ನೀವು ಮಕ್ಕಳನ್ನ ಸಂತೋಷ ಪಡಿಸ್ತೀರಿ, ಹೊಟ್ಟೆ ತುಂಬಿಸ್ತೀರಿ, ಹಾಗಾಗಿ ಮಕ್ಕಳು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ನೋಡಿರ್ಬೇಕಾರೆ ಹಂಗೆ ಇರೋದು ಅದು. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ, ಹಂಗೆ ಇರೋದು ಅದು. ಮಾತೇರು ನೀವೇನು ಮಾಡ್ತೀರಿ ಮನೇಲಿ? ಮಕ್ಕಳಿಗೆ ಮೊದಲು ಹೊಟ್ಟೆ ತುಂಬುದ್ರಲ್ಲಿ ಖುಷಿ ಪಡ್ತೀರಿ ನೀವು. ಮಗ ಬಂದೋ ಇಲ್ಲೋ, ಊಟ ಟೈಮಿಗೆ ಮಗ ಬರಲಿಲ್ಲ, ಊಟ ಮಾಡಲ್ಲ ನೀವು. ಮಗ ಬರೋ ತನಕ ಬಿಡಲ್ಲ ನೀವು. ಮಕ್ಕಳು ಮೊದಲು ಊಟ ಮಾಡಬೇಕು. ಎಲ್ಲೋ ದೂರದಲ್ಲಿ ಹೋಗಿದ್ದಾರೆ, ಬಂದರು ಮನೆಗೆ, ಮೊದಲು ಮಗುಗೆ ಏನು ಹೋಳಿಗೆ ಮಾಡಿಕೊಡ್ಲಾ? ಏನೇನು ಸ್ಪೆಷಲ್ ಮಾಡ್ತೀರಿ ಮಾತೇರು ನೀವು? ಮಕ್ಕಳಿಗೋಸ್ಕರ ಸ್ಪೆಷಲ್ ಮಾಡಿ ಅವ್ರಿಗೆ ಸಂತೋಷ ಪಡಿಸ್ತೀರೋ ಇಲ್ಲ ಹೇಳ್ರಿ ನೋಡೋಣ. ಮನೆಯಲ್ಲವ್ರಿಗೆ ಮಕ್ಕಳಾಗಲಿ, ಮನೆಯಲ್ಲಿ ಯಾರೇ ಇರಲಿ, ಅವ್ರನ್ನ ಸಂತುಷ್ಟ ಪಡಿಸ್ತೀರೋ ಇಲ್ಲೋ? ಹಾಗಾದರೆ ಕೊಡುವಂಥ ದೇವತೆಗಳು ಅಲ್ಲ ಅನ್ನೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ಮೊದಲು ಮಕ್ಕಳನ್ನ ಸಂತೋಷ ಪಡಿಸ್ತಾ ಇದ್ರಂದ್ರೆ ಆಟೋಮೆಟಿಕ್ಕಾಗಿ ನೀವು ಪ್ರೀತಿಯನ್ನು ಪಡ್ಕೊಳ್ತೀರಿ. ವಾಪಸ್ ಕೊಡುವಂಥವ್ರು ನೀವು ವಾಪಸ್ ಆ ಪ್ರೀತಿ ಸಿಗ್ತದೆ. ಅವ್ರ ಹೊಟ್ಟೆ ತುಂಬಲಿ ಅಂತ ನೀವು ಅದರಲ್ಲೇ ಖುಷಿ ಪಡ್ತಾಯಿದ್ರಿ, ಪ್ರಾಕ್ಟಿಕಲ್ ಖುಷಿ ಪಡ್ತಿದ್ರಿ, ಏನೋ ಒತ್ತಾಯದ ಖುಷಿ ಅಲ್ಲ.
ಪ್ರಾಕ್ಟಿಕಲ್ ಖುಷಿ ಪಡ್ತಾ ಇದ್ದೀರಂದರೆ ಮಕ್ಕಳು ಆಟೋಮೆಟಿಕ್ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಅದಕ್ಕೆ ಬಾಬಾ ಈಗ ಪಡೆಯುವುದನ್ನು ಯೋಚನೆ ಮಾಡಬೇಡ್ರಿ, ಕೊಡುವುದನ್ನು ಯೋಚನೆ ಮಾಡಿರಿ ಅಂದ್ರೆ ಬಾಬರು. ಕೊಟ್ರಿ, ಎಲ್ಲರೂ ಕೊಡ್ತೀರಿ, ಎವ್ರಿ ಡೇ ಪ್ರಾಕ್ಟಿಕಲ್ ಕೊಡ್ತೀರಿ. ಡಾಕ್ಟ್ರು ತಾನೇ ಜ್ವರದಿಂದ ಭಾಳ ಒದಾಡ್ತಾ ಇದ್ದಾನೆ, ಹೇಳೋಕ್ಕೆ ಬರ್ತಾ ಇಲ್ಲ, ಮಾತಾಡೋಕ್ಕೂ ಬರ್ತಾ ಇಲ್ಲ. ಇನ್ನಿತರರಿಗೆ ಹೆಂಗೆ ಚಿಕಿತ್ಸೆ ಕೊಡ್ತಾನೆ ಅವನು? ಮೊದಲು ತಾನು ಹೆಲ್ದಿ ಆಗಿರಬೇಕು ಅಲ್ವಾ? ತಾನು ಹೆಲ್ದಿ ಆಗಿರೋದಂದ್ರೆ ಏನು? ಬಾಬಾ ಇಲ್ಲಿ ಹೇಳೋದು ನಮಗೆ, ನಾವು ಕ್ರೋಧ, ಅಶಾಂತಿ, ಚಿಂತೆ, ಅಸೂಹೆಯಿಂದ ತುಂಬಿಕೊಂಡಿದ್ದೀವಿ. ಇನ್ನಿತರರಿಗೆ ಶಾಂತಿ ಎಲ್ಲಿಂದ ಕೊಡ್ತೀರಿ ನೀವು? ಎಲ್ಲಿಂದ ಕೊಡ್ತೀರಿ ಶಾಂತಿಯನ್ನು? ಹೀಗಾಗಿ ಮೊದಲು ಆತ್ಮ ಸ್ವರೂಪದಲ್ಲಿ, ಅಂದರೆ ಬೀಜ ಸ್ವರೂಪದಲ್ಲಿ, ಮಾಸ್ಟರ್ ಬೀಜ್. ಬಾಬಾ ಇಲ್ಲಿ ಇಚ್ಛಾ ಮಾತ್ರ ಅವಿದ್ಯಾ ಅಂದರೆ ಏನು ಹೇಳಿದ್ದಾರೆ? ಇಚ್ಛಾ ಮಾತ್ರ ಅವಿದ್ಯಾ ಅಂದರೆ ಏನು? ಇಚ್ಛಾ ಮಾತ್ರ ಅವಿದ್ಯಾ ಅಂದರೆ ಏನು? ವೇದಾಂತ ಚುಟ್ಟೆ ಗ್ರಹಣ. ಏನು ದಾನ ಮಾಡ್ಬೇಕು ನಾವು? ಇಚ್ಛಾ ಮಾತ್ರ ಅವಿದ್ಯೆ ಅಂದರೆ ಏನು? ನಿಮ್ಮ ಆಸೆಗಳನ್ನೆಲ್ಲ ಫೋರ್ಸಬಲಿ ಒತ್ತಿ 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 ಫೋರ್ಸ್ ಮಾಡಿ ನಿಲ್ಲಿಸ್ರಿ ಅವನ್ನ. ಕರೆಕ್ಟಾ? ನಿಮ್ಮ ಆಸೆ ಇದೆ, ಫೋರ್ಸಬಲಿ ನಿಲ್ಲಿಸ್ರಿ ಅವನಲ್ಲಿ. ಅದೇ ಇಚ್ಛಾ ಮಾತ್ರ ಅವಿದ್ಯೆ ಅಲ್ವಾ? ಇಚ್ಛೆಗಳಿದೆ, ಫೋರ್ಸಬಲಿ ನಿಲ್ಲಿಸ್ರಿ. ಬಲವಂತವಾಗಿ ಸಪ್ರೆಸ್ ಮಾಡ್ರಿ ಅವನ ಆಸೆಗಳನ್ನೆಲ್ಲ. ಕರೆಕ್ಟಾ? ನನ್ನ ಯಾರೂ ಹೊಗಳಲೇಬೇಕು ಅನ್ನುವಂಥ ಆಸೆ ಇಲ್ಲ, ಸ್ವಯಂ ಸಂತುಷ್ಟತೆಯಿಂದ ಇರ್ಬೋದು. ನನ್ನ ಯಾರೂ ಹೊಗಳಲೇಬೇಕು ಅನ್ನುವಂಥ ಆಸೆ ಇಲ್ಲ, ನನಗೆಲ್ಲರೂ ಗೌರವ ಕೊಡಲೇಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಲ್ಲ, ನನ್ನ ಮಾತೇ ನಡಿಬೇಕು ಅನ್ನುವಂಥ ಹಠ ಇಲ್ಲ, ಒತ್ತಾಯದಿಂದಲ್ಲ. ನನ್ನ ಸುಖಕ್ಕಿಂತ ಬೇರೆಯವರ ಕಲ್ಯಾಣ ಇಂಪಾರ್ಟೆಂಟ್. ನಾನು ಅಪ್ಪಾಜಿಗೆ ಇನ್ಸ್ಟ್ರೂಮೆಂಟ್. ಏನಾಗ್ತಿದೆ ಅವಾಗ ಹೇಳ್ರಿ ನೋಡೋಣ? ನನಗೆ ಯಾರೂ ಹೊಗಳಲೇಬೇಕು ಅನ್ನುವಂಥ ಆಸೆ ಇಲ್ಲ, ಪಾಯಿಂಟ್ ನಂಬರ್ 1. ನನಗೆ ಎಲ್ಲರೂ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಲ್ಲ, ಪಾಯಿಂಟ್ ನಂಬರ್ 2. ನನ್ನ ಮಾತೇ ನಡಿಬೇಕು ಅನ್ನುವಂಥ ಹಠ ಇಲ್ಲ, ಪಾಯಿಂಟ್ ನಂಬರ್ 3. ನನ್ನ ಸುಖ ಶಾಂತಿಗಿಂತ ಇನ್ನಿತರರ ಕಲ್ಯಾಣ ಮುಖ್ಯ, ಪಾಯಿಂಟ್ ನಂಬರ್ 4. ನಾನು ಪರಮಾತ್ಮನ ಇನ್ಸ್ಟ್ರೂಮೆಂಟ್, ಬಾಬನ ಇನ್ಸ್ಟ್ರೂಮೆಂಟ್. ನಾವು ಏನು ಬೇಡ, ನಮಗೆ ಹೊಗಳಿಕೆ ಬೇಡ, ಗೌರವ ಬೇಡ, ನಿರೀಕ್ಷೆ ಬೇಡ, ಅಷ್ಟೇ. ಬರೋದು ಬರ್ತದೆ ತಾನೇ, ಬೇಕಿರೋದೆಲ್ಲ ಸಿಕ್ಕಿದೆ. ಶುಭ ಸಿಕ್ಕ ಮೇಲೆ ಇಚ್ಛಾ ಹೋಯ್ತು, ಪಕ್ಕ ಹೋಗಿರಬೇಕು. ಮತ್ತೆ ಅವಾಗ ಆತ್ಮ ಹಗುರಾಗ್ತದೆ ಅಂತಾರೆ ಬಾಬರು. ಇಚ್ಛಾ ಮಾತ್ರ ಅವಿದ್ಯೆ ಆಗ್ತದೆ ಅಂತ. ಇನ್ನೊಂದು ಬಾಬಾ, ನಿಮ್ಮ ದುರ್ಬಲತೆಗಳನ್ನು ಲೆಕ್ಕ ಹಾಕ್ರಿ ಅಂದರು. ಕರೆಕ್ಟ್ ಅಲ್ವಾ? ನಿಮ್ಮ ವೀಕ್ನೆಸ್ ಎಲ್ಲ ಕೌಂಟ್ ಮಾಡಿರಿ ಎವ್ರಿ ಡೇ. ರಾತ್ರಿ ನಾನು ಇಷ್ಟು, ನಾನು ಮಸ್ತ್ ದುರ್ಬಲತೆ ಇದೆ, ಮಸ್ತ್ ನನ್ನಲ್ಲಿ ವೀಕ್ನೆಸ್ ಇದೆ, ವಾಹ ದುರ್ಬಲತೆ ಅಂತ ಹಿಂಗೆ ಹೇಳಿದ್ರ? ಭಾಗ್ಯದ ಗುಣಗಳನ್ನು, ದುರ್ಭಾಗ್ಯದ ಗುಣಗಳನ್ನ ಹಾಡ್ರಿ ಅಂದರು. ಏನು ಮಾಡಿದ್ರು ಬಾಬಾ? ಲೆಕ್ಕ ಹಾಕ್ರಿ ಅಂದರು, ಹಾಕ್ಬಿಡಿ ಅಂದರು. ಅವನಪ್ಪ ಅನ್ನೋರು. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನನ್ನಲ್ಲಿ ಶಕ್ತಿ ಇಲ್ಲ, ನಾನು ಯಾವಾಗಲೂ ತಪ್ಪೇ ಮಾಡ್ತೀನಿ. ಹಿಂಗೆ ಹೇಳಕ್ಕೆ ಹೇಳಿದ್ರಲ್ವ, ಹಿಂಗೆ ಗುಣಗಾನ ಮಾಡಿರಿ, ನಿಮ್ಮ ತಪ್ಪುಗಳನ್ನ ಗುಣಗಾನ ಮಾಡಿರಿ. ಬಾಬಾ ಕೊಟ್ಟುಬಿಡಿ. ಹಂಗೆ ಮಾಡೋದಾ? ಪಕ್ಕ ಶ್ವೇತಾಕ್ಕವ್ರು ಹೆಂಗೆ ಮಾಡೋದು? ಎಲ್ಲ ದುರ್ಬಲತೆಗಳನ್ನ ಲೆಕ್ಕ ಹಾಕ್ಕೊಂತ ಕೂತ್ಕೊಳ್ಳೋದು ರಾತ್ರಿ ಎಲ್ಲ, ಹಗಲೆಲ್ಲ. ಪಾಸಿಟಿವ್ ಥಿಂಕ್, ಭಾಗ್ಯ ನೆನಪಿಸ್ಕೋಬೇಕು. ನನ್ನ ಕೈಲಿ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನಲ್ಲಿ ಏನು ಶಕ್ತಿ ಇಲ್ಲ, ನಾನು ಯಾವಾಗಲೂ ತಪ್ಪೇ ಮಾಡ್ತೀನಿ, ಸರಿಯೇ ಇಲ್ಲ ನಾನು.
ದುರ್ಬಲತೆಗಳು ಲೆಕ್ಕ ಹಾಕಬೇಡಿ ಅಂದ್ರೆ ಬಾಬರವರು. ಅದ್ರ ಬದಲಾಗಿ ಏನು ಮಾಡಬೇಕು? ನಾನು ಈಶ್ವರನ ಸಂತಾನ, ನನಗೆ ಜ್ಞಾನ, ಶಕ್ತಿ, ಯೋಗದ ಭಾಗ್ಯ ಸಿಕ್ಕಿದೆ ಪರಮಾತ್ಮನಿಂದ. ಐ ಆಮ್ ಸ್ಟ್ರಾಂಗ್. ನನಗೇನು ಸಿಕ್ಕಿದೆ? ಕಿರೀಟ ಸಿಕ್ಕಿದೆ. ನನಗೇನು ಸಿಕ್ಕಿದೆ? ತಿಲಕ ಸಿಕ್ಕಿದೆ. ನನಗೇನು ಸಿಕ್ಕಿದೆ? ಸಿಂಹಾಸನ ಸಿಕ್ಕಿದೆ. ಅದು ಜನ್ಮ ಸಿದ್ಧ ಅಧಿಕಾರ ನನ್ನದು ಅಂದ್ರೆ ಬಾಬರವರು. ನೀವು ಭಾಗ್ಯದ ಗುಣಗಾನ ಮಾಡಿಕೊಡ್ರಿ. ನಾನು ಆತ್ಮ ಶಾಂತ ಸ್ವರೂಪ. ನನಗೇನು ಸಿಕ್ಕಿದೆ? ಕಿರೀಟ, ತಿಲಕ, ಸಿಂಹಾಸನ ಸಿಕ್ಕಿದೆ. ನಂದು ಜನ್ಮಸಿದ್ಧ ಅಧಿಕಾರ ಅದು ಅಂತ ಹೇಳಿದರು. ಮತ್ತು ಇನ್ನೊಂದು, ಪ್ರಶ್ನೆಯಿಂದ ಪಾರಾಗಿ ಪ್ರಸನ್ನ ಚಿತ್ತರಾಗ್ರಿ. ಪ್ರಶ್ನೆಯಿಂದ ಪಾರಾಗೋದಂದರೆ ಇದು ಯಾಕೆ ಹಿಂಗಾಯ್ತು, ಇದು ಯಾಕೆ ಆಯ್ತು ಹಿಂಗೆ, ನಾ ಹೆಂಗೆ ಮಾಡಲಿ, ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ, ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ, ಯಾವುದೋ ಒಂದು ಹಲ್ಚಲ್ ಆತ್ಮ ಸಡನ್ನಾಗಿ ನಿಮ್ಗೆ ಏನಾದ್ರು ಮಾಡ್ತದೆ. ಏನು ಮಾಡ್ತೀರಿ? ನನಗೆ ಯಾಕೆ ಹಿಂಗಂದ್ರೆ ಇವರು, ಯಾಕಂದರೆ ಮಾಯೆ ಎಲ್ಲಿ ಹೋದರೂ ಇದೆ. ಎಷ್ಟು ಪವರ್ಫುಲ್ ಪರಿವಾರ ಇದ್ದರೂ ಇರ್ತದೆ ಅದೊಂದು ಮಾಯೆ. ಮಾಯಾ ಹರೀಶನ್ನಿಗೊಂದು ಸಾರಿ ಮಾಯಾ ಹೊಡೆದಿತ್ತಲ್ವ ಕೆನ್ನೆಗೆ. ಏನು ಹೇಳ್ತೀರಿ ಅದಕ್ಕೆ ಮಾಯೆಗೆ? ಹಲ್ಚಲ್ ಮಾಯೆ ಎಲ್ಲೋದ್ರೂ ಬಿಡಲ್ಲ, ಎಲ್ಲೋದ್ರೂ ಬೆನ್ನತ್ತತ್ತೆ. ಆದರೆ ಅಟ್ಯಾಚ್ಮೆಂಟ್ ಇಲ್ಲಿ ಬರಬೇಡ್ರಿ. ಡೋಂಟ್ ಕೇರ್ ಮಾಡಿಬಿಡಿ ಅದನ್ನಂತ. ಯಾಕೆ ಹಿಂಗೆ ಮಾಡಿದ್ರಿ ಇವ್ರು ನನಗೆ? ನಿರಂಕಾರಿ ಆಗಬೇಕು. ಎಸ್, ಪ್ರಾಕ್ಟಿಕಲ್ ನಿರಂಕಾರ ಆಗಲೇಬೇಕು ನಾವು. ಇಲ್ಲಾಂದರೆ ಫೈಟ್ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಯಾಕಂದರೆ ಸಹನ ಶಕ್ತಿ ಬೇಕು. ಚೆಕ್ ಮಾಡ್ತದದು ಮಾಯೆ. ಚೆಕ್ ಮಾಡ್ತದೆ. ಇಲ್ಲಾಂದರೆ ಏನಾಗ್ತದೆ? ನಮ್ಮ ಸ್ಥಿತಿ ಹಾಳಾಗ್ತದೆ. ವೈಬ್ರೇಷನ್ಸ್ ಹಾಗೆ ಇಟ್ಕೊಂಡು ಬರ್ತದೆ ಮಾಯೆ. ನಮ್ಮ ಸಂಸಾರದಲ್ಲೇ ಬರ್ತದೆ, ನಮ್ಮ ಪರಿವಾರದಲ್ಲೇ ಬರ್ತದೆ. ಇಷ್ಟು ಪವರ್ಫುಲ್ ಬರ್ತದೆ ಅಂದರೆ ವೈಬ್ಸಿಗೆ ನಿಮ್ಮ ತಲೆ ಕೆಟ್ಟು ಜೀವನನೇ ಬೇಡಪ್ಪ ಅನಿಸ್ಬಿಡ್ತದೆ ನಿಮಗೆ. ಹಂಗೆ ಬರ್ತದೆ. ರೆಡಿ ಮಾಡ್ತಾಯಿದ್ದಾರೆ ಪಾಪರವರು ನಮ್ಮನ್ನು. ರೆಡಿ ಆಗ್ತಿದ್ರು ಅಥವಾ ಭಯ ಪಡ್ತಿರೋ ಮಾಯ ಬಂದಾಗ? ತಟ್ಟಂತ ಯಾರಾದರೂ ಏನಾದರೂ ಅಂದರೆ ಭಯ ಪಡ್ತೀರಿ? ಏನು ಮಾಡ್ತೀರಿ? ಇವ್ರು ಯಾಕೆ ನನಗೆ ಹಿಂಗೆ ಅಂದ್ರಪ್ಪ, ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ? ಲೆಕ್ಕಾಚಾರ ಜೋರಿದೆ ನಿಮ್ದು. ಅದಕ್ಕೆ ಶಕ್ತಿ ಮಾಡಿಕೊಡ್ರಿ. ನಿರ್ದೋಷಿ ಆತ್ಮ ಅಂದು ಆ ಆತ್ಮಕ್ಕೆ ವಿಶೇಷ ಶಕ್ತಿ ಕಳಿಸ್ರಿ, ಶಾಂತಿ ಕಳಿಸ್ರಿ. ಮಾಯನ್ನು ನಿಮಗೆ ಒಂದು ವಿಘ್ನವನ್ನು ಹಾಕುವಂತಹ ಆತ್ಮಗಳ ಪ್ರತಿ ಮಾಡಲೇಬೇಕು ನೀವು ಶುಭ ಸಂಕಲ್ಪ. ಇಲ್ಲ ಅವರ ಬಗ್ಗೆ ಒಂದು ಏನಾದರೂ ನೀವು ನಕಾರಾತ್ಮಕ ಮಾಡಿದ್ರಿ, ಅವರಲ್ಲಿರುವ ಎಲ್ಲ ನೆಗೆಟಿವಿಟಿ ಬೇಗ ತುಂಬಿ ತುಳುಕ್ತದೆ, ನಿಮ್ಮಲ್ಲಿ ತುಳುಕ್ಬಿಡ್ತದೆ. ಸಡನ್ನಾಗಿ ಅವ್ರದ್ದೆಲ್ಲ ನಿಮ್ಮಲ್ಲಿ ಭೂತ ಸೇರ್ಕೊಂಡ್ಬಿಡ್ತದೆ. ಬೇಕಾದರೂ ಪಟ್ ಅಂತ ಗುರುತಿಸ್ರಿ. ಪರಿಶೀಲೋ ಶಕ್ತಿ. ಈ ಆತ್ಮ ಮಾಯೆಗೆ ವಶ ಆಗಿದೆ, ಈ ಆತ್ಮಕ್ಕೆ ಶಾಂತಿ ಅವಶ್ಯಕತೆ ಇದೆ, ಈ ಆತ್ಮ ಜೊತೆ ನನ್ನ ಲೆಕ್ಕಾಚಾರ ಇದೆ, ನನಗೆ ತೊಂದರೆ ಆಗ್ತಾ ಇದೆ ಅಂದರೆ ಲೆಕ್ಕಾಚಾರ ಇದೆ. ಈ ಆತ್ಮನನ್ನು ಪಟ್ ಅಂತ ಬಾಬನ ಎದುರುಗಡೆ ನಿಲ್ಲಿಸ್ರಿ. ನಿಮ್ಮ ಪ್ರಜೆಯವರು, ನಿಮ್ಗೆ ನಮಸ್ಕಾರ ಮಾಡೋ ಭಕ್ತ ಆತ್ಮಗಳವು. ಭಕ್ತ ನಿಮ್ಮನ್ನು ಪೂಜೆ ಮಾಡೋರವರು. ಹಂಗೆ ಅಂದ್ಕೊಳ್ಬಿಟ್ಟು ನೀವು ಇದು ಏನಪ್ಪ ನನ್ನ ಜೀವ ಹಿಂಡ್ತಾ ಇದೆ, ಬೇಡ, ನಾವು ಬಂದು ಕರೆದಂಗೆ ಬಂದ್ ಮಾಡಿಬಿಡೋಣ. ಅದಕ್ಕೆ ಬಾಬಾ ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇದಾರೋ ಇಲ್ಲೋ ಹೇಗೆ ಅನ್ಸುತ್ತೆ ನಿಮ್ಮೆಲ್ರಿಗೂ? ಪರೀಕ್ಷೆ ಬರ್ತಾ ಇದೆ ತಾನೆ ಎಲ್ರಿಗೂ? ಪರೀಕ್ಷೆ ಬರ್ತಾ ಇದೆ ತಾನೆ ಪಕ್ಕ? ಜಾಸ್ತಿ ಬರ್ತಾ ಇದೆ. ಬಾಬನ್ ಎಷ್ಟೆಷ್ಟು ನೆನಪು ಮಾಡ್ತೀರಿ ನಿಮಗೆ ಜಾಸ್ತಿ ಬರ್ತದೆ, ನೆನಪು ಮಾಡೋರಿಗೆ ಜಾಸ್ತಿ ಬರ್ತದೆ. ನೆನಪು ಮಾಡದೇ ಇರೋರಿಗೆ ಪರೀಕ್ಷೆನೇ ಇರಲ್ಲ. ಸೊ ಯಾರು ನೆನಪು ಮಾಡ್ತೀರಿ ಈಗ ನಿಮಗೆ ಅರ್ಥ ಆಗಿರ್ತದೆ. ಮಾಯೆ ಹೆಂಗೆ ನನಗೆ ಬರ್ತಾ ಇದೆ ಅಂತ ನಿಮಗೆ ಫೀಲ್ ಆಗಿರ್ತದೆ. ನಿಮಗೆ ಬರ್ತಾ ಇದೆ ಅಂದರೆ ನಿಮ್ಮ ಒಂದು ಯೋಗದ ಶಕ್ತಿ ಅತ್ಯುನ್ನತ ಸ್ಟೇಜ್ ಪರಾಕಾಷ್ಠತೆ ಲೆವೆಲಿಗೆ ಹೋಗಿದೆ, ಜ್ಞಾನದ ಶಕ್ತಿ ಅಂತ. ಬಾಬನ ಸಮೀಪ ಹೋಗ್ಬಿಟ್ಟಿದೆ. ನಿಮ್ಮ ಸಹನ ಶಕ್ತಿ ಇಂಪ್ರೂವ್ ಮಾಡ್ತಾ ಇದೆ. ಸಹನ ಶಕ್ತಿ, ಸಹನಶೀಲರಾಗ್ರಿ.
10 20 100 ಮಂದಿ ಎದುರುಗಡೆ ನಿಮ್ಮನ್ನ ಬಗ್ಗೆ ಅವ್ರು ಹೀಯಾಳಿಸಿ ಮಾತಾಡಿದ್ರು, ಬಿ ಕಾನ್ಸ್ಟೆಂಟ್, ಸಹನ ಶಕ್ತಿ. ಲೆಕ್ಕಾಚಾರ ಚುಕ್ತ ಸಾಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಿ, ಕ್ಲೀನ್ ಆಗ್ತಾ ಇದೆ. ಎಲ್ಲರ ಪರಿಸ್ಥಿತಿ, ಎಲ್ಲರ ಮನಸ್ಥಿತಿಯನ್ನ ಹಲ್ಚಲ್ ಮಾಡ್ತಾ ಇದೆ ಮಾಯೆ. ಹಲ್ಚಲ್ ಮಾಡಿದ್ರೆ ನಾವು ಹೇಗಿರ್ಬೇಕು ಮತ್ತೆ ಅವಾಗ? ಹಲ್ಚಲ್ ಆಗ್ಬಿಡೋದ? ಅಲ್ಲೇ ಫುಲ್ ಸ್ಟಾಪ್ ಹಾಕೋದು. ಈ ಆತ್ಮಕ್ಕೆ ಅರ್ಜೆಂಟ್ ಶಕ್ತಿ ಅವಶ್ಯಕತೆ ಇದೆ ಬಾಬಾ. ಕ್ಷಮಿಸು ಅನ್ನೋದು, ನಿರ್ದೋಷಿ ಅನ್ನೋದು, ನನಗೆ ಪೂಜೆಗೆ ಒಂದು ಪ್ರಜೆ, ನನ್ನ ಒಂದು ರಾಜ್ಯದಲ್ಲಿ ಪ್ರಜೆ, ನನ್ನ ಪೂಜೆಯನ್ನು ಮಾಡೋ ಭಕ್ತ ಅಂತ ಹೊಸದೇನೂ ಅಲ್ಲ, ನಥಿಂಗ್ ನ್ಯೂ. ಹಾಗೆ ಅಂದ್ಕೊಂಡು ಹೋಗ್ಬೇಕು ನಾವೀಗ. ಅರ್ಜೆಂಟ್ ಆ ಥರ ಬರ್ತಾ ಇದೆ, ಭಾಳ ಬರ್ತಾ ಇದೆ. ಓಕೆನಾ? ತಾವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಓಕೆ. ಅದಕ್ಕೆ ಬಾಬಾ ಏನು ಮಾಡಿದ್ರು? ಪ್ರಶ್ನೆಯಿಂದ ಪಾರಾಗ್ರಿ. ಪ್ರಸನ್ನ ಚಿತ್ರ ಆಗ್ಬೇಕು, ಹೌದೋ ಅಲ್ವೋ ನೀವು? ಪೂಜೆಗೆ ಲೈಕ್ ಆಗೋರು ಹೌದೋ ಅಲ್ವೋ ನೀವು? ದೇವತೆಗಳು ಹೌದೋ ಅಲ್ವೋ? ಭಕ್ತಾತ್ಮಗಳು ಬೇಕೋ ಬೇಡೋ ನಿಮ್ಮ ಮಂದಿರದ ಮುಂದೆ ಜಾಸ್ತಿ? ಅಥವಾ ನಿಮ್ಮ ರಾಜ್ಯದಲ್ಲಿ ಪ್ರಜೆಗಳು ಬೇಕೋ ಬೇಡೋ? ಬೇಕಲ್ವಾ? ಹಂಗಾದ್ರೆ ಅವ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಹಲ್ಚಲ್ಗೆ ಹೋಗ್ಬೇಡ್ರಿ. ಹಲ್ಚಲ್ ಆತ್ಮಗಳ ಸಂಘದಲ್ಲಿ ಹೋಗಿ ಅಚಲರಾಗ್ರಿ. ನನಗೆ ಯಾಕೆ ಹಿಂಗೆ ಆಗ್ತದಪ್ಪ ಅನ್ಬೇಡ್ರಿ. ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೇನೋ, ಎಲ್ಲರ ಮುಂದೆ ನನ್ನ ಬಗ್ಗೆ ಹಿಂಗೆ ಹೇಳ್ತಾರೆ ಅವರು ಅನ್ಕೊಳ್ಳೋದು ಬಿಟ್ಬಿಡ್ರಿ. ಸಾಲ ಹರಿತಾ ಇದ್ರಿ ನೀವು. ಏನಾಗ್ತದೆ? ನನಗೆ ಯಾಕೆ ಆಯಿತು? ನಾನು ಏನು ಮಾಡಲಿ, ಹೆಂಗೆ ಮಾಡಲಿ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನನ್ನನ್ನು ಯಾಕೆ ಹಿಂಗೆ ಹಿಡ್ಕೊಂಡಿದ್ದಾರೆ ಇವರು? ಪ್ರಶ್ನೆಗಳ ಮನಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡ್ತದೆ ಅಂತಾರೆ ಬಾಬರವರು. ಹಂಗಾಗಿ ಬಾಬಾ ಪ್ರಶ್ನೆಗಳಲ್ಲಿ ಸಿಕ್ಕಾಕೋಬಿಡ್ರಿ, ಪರಿಹಾರದಲ್ಲಿರ್ರಿ, ಸದಾ ಪ್ರಸನ್ನರಾಗ್ರಿ. ಮತ್ತು ಲೈಟ್ನ ಕ್ರೌನ್ ಬಗ್ಗೆ ಹೇಳಿದ್ರು ಬಾಬಾ. ಚಿನ್ನದ ಕಿರೀಟ ಲೈಟ್ನ ಕ್ರೌನ್ ಅಂದರೆ ಅಲ್ವಾ? ಬಂಗಾರದ ಕಿರೀಟ ಲೈಟ್ನ ಕ್ರೌನ್ ಅಂದರೆ ಕರೆಕ್ಟಾ? ಬಂಗಾರದ ಕಿರೀಟ, ಲೈಟ್ನ ಕಿರೀಟ. ಪವಿತ್ರತೆಯ ಪ್ರಕಾಶತೆ ಕಿರೀಟ, ಲೈಟ್ನ ಕಿರೀಟ ಅಂದರೆ ಯಾರಲ್ಲಿ ಶುಭ ಭಾವನೆ, ಶುಭ ಸಂಕಲ್ಪ, ವಾಣಿಯಲ್ಲಿ ಶುದ್ಧತೆ ಪವಿತ್ರತೆ ಇದೆ, ಕರ್ಮದಲ್ಲಿ ಶುದ್ಧತೆ ಪವಿತ್ರತೆ ಇದೆ, ಸಂಕಲ್ಪದಲ್ಲಿ ಶುದ್ಧತೆ ಪವಿತ್ರತೆ ಇದೆ ಅಲ್ವಾ? ಅವ್ರ ಮುಖದಲ್ಲಿ ಒಂದು ದಿವ್ಯ ಕಾಂತಿ, ಪವಿತ್ರತೆ ಕಾಂತಿ ಇರ್ತದೆ. ಅದಕ್ಕೆ ಲೈಟ್ ಕ್ರೌನ್ ಅಂತಾರೆ ಬಾಬಾ. ಏನು ಹೇಳ್ರಿ? ನಿಮ್ಮ ಮುಖದಲ್ಲೇ ಬರ್ತದೆ ಅದು. ಶುದ್ಧ ಸಂಕಲ್ಪ, ಶುದ್ಧ ವಾಣಿ, ಶುದ್ಧ ಕರ್ಮ, ಯಾರ ಮುಖದಲ್ಲಿ ಒಂದು ದಿವ್ಯ ಕಾಂತಿಯಾಗಿ ಕಾಣಿಸುತ್ತೆ ಅದೇ ಲೈಟ್ನ ಕಿರೀಟ, ಪ್ರಕಾಶಮಯ ಲೈಟ್ನ ಕಿರೀಟ. ಪವಿತ್ರತೆ ಕಿರೀಟ ಎಲ್ಲಿದೆ ಅಂತ ನಿಮ್ಮ ಚೆಹರೆಯಿಂದನೇ ಗೊತ್ತಾಗ್ತದೆ. ಸೊ ಬಾಬಾ, ನೀವು ಹೈಯೆಸ್ಟ್ ಅಥಾರಿಟಿ ಆತ್ಮ ಅನ್ನುವಂಥ ಸ್ಮೃತಿಯಲ್ಲಿರಿ. ಸ್ವಯಂನ ಆಸೆಗಳನ್ನು ಬಿಡ್ರಿ, ಇನ್ನಿತರರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿರಿ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ. ಅನೇಕ ಆತ್ಮಗಳಿಗೆ ಶಕ್ತಿ ರೀಚ್ ಆಗ್ತದೆ. ಬೀಜಕ್ಕೆ ನೀವೇ ಬೀಜರಾಗ್ರಿ. ದುರ್ಬಲತೆಗಳನ್ನು ನೆನಪು ಮಾಡ್ಕೋಬೇಡ್ರಿ. ನಿಮ್ಮ ದೈವಿ ಭಾಗ್ಯವನ್ನು ನೆನಪು ಮಾಡಿಕೊಡ್ರಿ. ಪಡೆಯುವಂಥವ್ರಾಗಬೇಡ್ರಿ, ಕೊಡುವಂತಹ ಮಹಾದಾನಿಗಳಾಗ್ರಿ. ಯಾರಿಗೆ ತಮಗೋಸ್ಕರ ಏನೂ ಬೇಡ, ಅವರು ಪರಮಾತ್ಮನಿಗೆ ನಿಜವಾದ ಇನ್ಸ್ಟ್ರುಮೆಂಟ್. ಅನೇಕ ಆತ್ಮಗಳ ಆಸೆಗಳನ್ನ ಪೂರ್ಣಗೊಳಿಸುವಂತಹ ಶಾಂತಿ ಮತ್ತು ಶಕ್ತಿಯ ದಾನಿಯಾಗಿರ್ತಾರೆ ಅಂತ ಬಾಬಾ ನಮ್ಮೆಲ್ರಿಗೂ ಪಕ್ಕ ಮಾಡಿಸ್ತಾ ಈ 3 ಗಂಟೆಗಳ ಬಟ್ಟಿಯಲ್ಲಿ ಪರಮೇಶ್ವರ ನಮ್ಮೆಲ್ರಿಗೂ ಭರ್ಪೂರ 3 ಸಂಕಲ್ಪದಿಂದ ಪವರ್ಫುಲ್, 3ನೇ ಸಂಕಲ್ಪದಲ್ಲಿ ಅತಿ ಉನ್ನತ ಆತ್ಮಗಳನ್ನ ಎಮರ್ಜ್ ಮಾಡಿ ವಿಚಿತ್ರ ತಾಕತ್ತನ್ನು ತುಂಬಿದರು. ನೆಕ್ಸ್ಟ್ ಸೆಕೆಂಡ್ ಅವರಲ್ಲಿ ಬಾಬಾ ವಾಣಿಯಿಂದ ಜ್ಞಾನ ಸ್ನಾನ ಮಾಡಿಸಿದರು. ನಾವೆಲ್ಲ ಮಕ್ಕಳನ್ನ ಸಮೀಪದಲ್ಲಿ ಕರಿತಾ ವಿಜಯ್ ಭವದ ತಿಲಕವನ್ನು ಹಚ್ತಾ, ರಕ್ಷ ಕವಚವನ್ನು ಕೊರಳಲ್ಲಿ ಹಾಕ್ತಾ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ, ಅಮೃತವನ್ನು ಕುಡಿಸುತ್ತಾ 3 ಸಂಕಲ್ಪಗಳು ಸಿದ್ಧಿಯಾಗಿದೆ ಮಕ್ಕಳೇ, ಸಿದ್ಧಿಯಾಗಿದೆ ಅಂತ ಹೇಳ್ತಾ ಅಪ್ಪಾಜಿ ನಮ್ಮೆಲ್ಲರಿಗೂ ಕಿರೀಟ, ತಮ್ಮ ಹೃದಯದ ಸಿಂಹಾಸನ, ಸ್ಮೃತಿಯ ತಿಲಕ, ವಿಜಯೀ ಭವ ಅಂತ ಹಚ್ತಾ ನಾವೆಲ್ಲ ಮಕ್ಕಳ ಕೈಗೆ ಸ್ಟ್ರಾಂಗೆಸ್ಟ್ ರಕ್ಷಾ ಕವಚದ ರೂಪದಲ್ಲಿ ಬ್ರಾಸ್ಲೆಟನ್ನು ಕಟ್ತಾ
ನಿರ್ಭಯ ಆತ್ಮ ಭವದ ವರದಾನ ಕೊಡ್ತಾ, ನಿರೋಗಿ ಆತ್ಮ ಭವದ ವರದಾನವನ್ನು ಕೊಡ್ತಾ, ಸಫಲತಾ ಮೂರ್ತಿ ಆತ್ಮ ಭವದ ವರದಾನವನ್ನು ಕೊಡ್ತಾ, ಅಮೃತವನ್ನು ಕೊಡಿಸ್ತಾ ಅಮರ ಭವ ಎನ್ನುತ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪರಮೇಶ್ವರನಿಗೆ, ಅಪ್ಪಾಜಿಗೆ, ಬಾಪದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ ಧನ್ಯವಾದಗಳು, ನಮಸ್ತೆ ಅಪ್ಪಾಜಿ ಧನ್ಯವಾದಗಳು, ನಮಸ್ತೆ ಅಂತ ಹೇಳ್ತಾ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ನನಾತ್ಮನಲ್ಲಿ ಏನಿದೆ? ಬೆಳಕಿನ ಕಿರೀಟ ಇದೆ. ನನಾತ್ಮನ ಚೆಹರೆಯಲ್ಲಿ ದಿವ್ಯ ಕಾಂತಿ ಇದೆ. ಪವಿತ್ರತೆಯ ಕಾಂತಿ, ಪವಿತ್ರತೆಯ ಶುದ್ಧ ಸಂಕಲ್ಪ, ಶುದ್ಧ ವಾಣಿ, ಶುದ್ಧ ಕರ್ಮವನ್ನು ಮಾಡುವಂತಹ ಲೈಟ್ನ ಕ್ರೌಣಧಾರಿ ನನಾತ್ಮ, ಲೈಟ್ನ ಕ್ರೌಣಧಾರಿ ನನಾತ್ಮ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ದಿವ್ಯ ಫರಿಷ್ಠಗಳಿಗೆ, ನಿರಂತರ ತಪಸ್ವಿ ಮೂರ್ತಿಗಳಿಗೆ, ನಿರ್ವಿಘ್ನ ಆತ್ಮಗಳಿಗೆ, ಅಚಲ ಸ್ಥಿತಿಯಲ್ಲಿರುವಂತಹ ಶ್ರೇಷ್ಠ ಏಕಾಗ್ರ ಚಿತ್ತ ಆತ್ಮಗಳಿಗೆ, ಸಹನಶೀಲತಾ ಮೂರ್ತಿಗಳಿಗೆ, ಎದುರಿಸುವ ತಾಕತ್ತನ್ನು ಹೊಂದಿರುವ ನಿರ್ಭಯ ದೇವತೆಗಳಿಗೆ ನಮಸ್ತೆ. ಗುಡ್ ಈವ್ನಿಂಗ್, ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ